ಹಾ ವೆಲ್ಕಮ್ ಟು ಪೂಜಾ ಸಜನ್ ಚಾನೆಲ್. ಈ ದಿನದ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ರೇಖಾ ಸುರೇಶ್ ಅವರು. ಅವರು ಅವರ ಒಂದು ಹೀಲಿಂಗ್ ಟ್ರಾನ್ಸ್ಫಾರ್ಮೇಶನಲ್ ಜರ್ನಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಸೊ ಬನ್ನಿ, ಇವತ್ತಿನ ಒಂದು ಥಿಂಗ್ಸ್, ಅವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯ್ತು, ಹೀಲಿಂಗ್ ಇಂದ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಆಯ್ತು, ಅಂಡ್ ಎಸ್ಪೆಷಲಿ ಯಾರೆಲ್ಲ ರೇಖಿ ಕಲ್ತು ಪ್ರಾಕ್ಟೀಸ್ ಮಾಡದೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ರೇಖಿ ಕಲೀಲಾ ಬೇಡ್ವಾ ಅಂತ ಅನ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ರೇಖಾ ಅವರ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಎಕ್ಸಾಂಪಲ್ ಆಗತ್ತೆ. ನಿಮ್ಗೊಂದು ಗೈಡೆನ್ಸ್ ಖಂಡಿತವಾಗಿ ಸಿಗತ್ತೆ. ಸೊ ಬನ್ನಿ, ಇವತ್ತು ರೇಖಾ ಅವ್ರ ಜೊತೆ ಅವರ ಒಂದು ಲೈಫ್ ಯಾವ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಯ್ತು ಇದೆಲ್ಲದರ ಬಗ್ಗೆ ಡೀಟೈಲ್ ಆಗಿ ಮಾತಾಡ್ತಾ ಹೋಗೋಣ. ರೇಖಾ ಅವರೇ, ನಿಮ್ಮ ಒಂದು ಇಂಟ್ರಡಕ್ಷನ್ ಅನ್ನ ನಮ್ಮ ವ್ಯೂವರ್ಸ್ ಗೆ ಕೊಡೋದಾದ್ರೆ, ನಿಮ್ಮ ಬಗ್ಗೆ, ನಿಮ್ಮ ಬ್ಯಾಕ್ ಗ್ರೌಂಡ್, ನೀವು ಈ ಒಂದು ಜರ್ನಿಗೆ ಬರೋಕ್ ಮುಂಚೆ ಏನ್ ಮಾಡ್ತಾ ಇದ್ರಿ, ಹಾ ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ ಗೆ ಕೊಡೋದಾದ್ರೆ. ರೇಖಾ ಅಂದ್ರೆ ನಾನು ಒಂದು ಹೊನ್ನಾಳಿ ಹತ್ರ ಹಳ್ಳಿಯಲ್ಲಿ ಹುಟ್ಟಿದ್ದು. ಆ ನೀಲಮ್ಮ ಗುರುಬಸಪ್ಪ ಅಂತ ನಮ್ ತಂದೆ ತಾಯಿ ಅವ್ರ ಮಗಳು, ಎರಡನೇ ಮಗಳು. ಪ್ಲಸ್ 10th ತನ ಓದಿದೆ. ಮನೇಲಿ ಕೆಲಸ ಮಾಡ್ತಿದ್ದೆ. ಮನೇಲಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಕೊಂಡಿದ್ದೆ. ಹಾಗೆ 21ನೇ ವರ್ಷದಲ್ಲಿ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಶಿವಮೊಗ್ಗಕ್ಕೆ ಬಂದೆ ನಾನು. ರಿಲೇಟಿವ್ ಅಲ್ಲೇ ಮದ್ವೆ ಆಯ್ತು, ಸುರೇಶ್ ಅನ್ನೋರೊಟ್ಟಿಗೆ. ಅಲ್ಲಿ ಬಂದ್ಮೇಲೆ ಅಲ್ಲಿ ಕೂಡ ಹಂಗೆ ಮನೆ ಕೆಲಸ ಮಾಡ್ಕೊಂಡು ಒಂಥರ ಸಫರಿಂಗೇ ಜಾಸ್ತಿ ನಮಗೆ. ಒಂದೊಂದು ವಿಷಯದಾಗ, ಯಾಕಂದ್ರೆ ಅಲ್ಲೂ ಹಂಗೆ ಅಪ್ಪ ಅಮ್ಮ ಹೇಳಿದ್ದು ಅಷ್ಟು ಕೆಲಸ ಮಾಡ್ಕೊಂಡು ಒಂದ್ ರೀತಿಯಲ್ಲಿ ಮುಗ್ಧತೆ ಜಾಸ್ತಿ ನಂಗೆ. ಎಲ್ಲದನ್ನು ಕೂಡ ಪೇರೆಂಟ್ಸ್ ಹೇಗೆ ಹೇಳ್ತಾರೋ ಅವ್ನು ಕೇಳ್ಕೊಂಬಂದಿದ್ದೆ. ಅಲ್ಲೂ ನಮ್ಮ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ಯಾರಿಗೂ ಏನು ಅನ್ಬಾರ್ದು, ತಿರ್ಗ್ಸ್ ಮಾತಾಡ್ಬಾರ್ದು. ಮೀನ್ಸ್ ಏನು ಒಂದ್ ಮಾತಾಡಕ್ಕೂ ಬಿಡ್ತಿಲ್ಲ. ನನಗ್ ಭಯ ನಮ್ಮಮ್ಮ ಅಂದ್ರೆ. ಅದ್ ಗೊತ್ತಿಲ್ಲ, ಅದ್ ಭಯ ಒಟ್ನಲ್ಲಿ ಅಮ್ಮ ಅಂದ್ರೆ. ನಾವು ಸರಿ ಇರೋದನ್ನು ಸರಿ ಅಂತ ಹೇಳಕ್ ನನಗೆ ವರ್ಡ್ಸ್ ಬರ್ತಾ ಇರ್ಲಿಲ್ಲ. ಮೀನ್ ನನಗೆ ಗೊತ್ತಿರೋ ಉತ್ತರನು ಹೇಳಕ್ ಬರ್ತಿರ್ಲಿಲ್ಲ. ಸ್ಕೂಲಲ್ಲೂ ಹಂಗೆ ನಾನು ಆನ್ಸರ್ ಕೊಡುವಾಗ ಸರ್ ಏನಾರ ಕೇಳಿದ್ರೆ ಮನ್ಸಲ್ಲಿ ಉತ್ತರ ಇರೋದು, ಹೊರಗ್ ಬರ್ತಿರ್ಲಿಲ್ಲ, ಹೊಡ್ತಾ ತಿಂತಿದ್ದೆ. ಆ ತರ ಇದ್ದವಳು ಮದ್ವೆ ಆದೆ ಸಡನ್ಲಿ 21 ವರ್ಷ. ಇಲ್ಲಿ ಹಲವಾರು ಒಂಥರ ಜವಾಬ್ದಾರಿಗಳು, ಚೇಂಜಸ್ ಆಗೈತೆ. ಎಲ್ಲಾರ ತರ ಇರ್ಲಿಲ್ಲ ನಂಗೆ, ವಿಶೇಷವಾಗಿತ್ತು. ಆ ಅದನ್ನು ಕೂಡ ನಿಭಾಯಿಸೋದು ಅಂದ್ರೆ ನನ್ಗೆ ಒಂದೇ ಗೊತ್ತಿದ್ದು, ಪ್ರೀತಿಯಿಂದ ಕೆಲಸ ಮಾಡೋದು ಅಷ್ಟೇ. ಪ್ರೀತಿ ಕೊಡೋದು, ಕೆಲಸ ಮಾಡೋದು ನೀಟಾಗಿ ಅಷ್ಟೇ ಮನೇದು. ಸ್ವಲ್ಪ ಏನಂದ್ರೆ ಎಲ್ಲಾರ್ನು ನಂಬದ್ ಜಾಸ್ತಿ ನಾನು. ಸ್ಮೂತ್ ಜಾಸ್ತಿ. ಪ್ಲಸ್ ನಂಬಿದ್ದಲ್ದೆ ಮೋಸ ಹೋಗ್ತಿದೆ. ಎಲ್ರಿಗೂ ಚೆನ್ನಾಗಿ ಓಕೆ ಅನಿಸ್ತಂದ್ರೆ ಓಕೆ, ನಾನು ಅದಕ್ಕೆ ಅಂದ್ರೆ ನಂದೇ ಡಿಸಿಷನ್ ಅನ್ನೋದು ಗೊತ್ತಿರ್ಲಿಲ್ಲ. ಓಕೆ ಅಂತ ಅನ್ಕೊಂಡು ಹೋಗ್ತಿದೆ. ಅದ್ರಲ್ಲಿ ಮತ್ತೆ ಕಡೆಗೆ ನನಗೆ ಸಿಕ್ತಿದ್ದು ಸಫರಿಂಗ್, ಬರೀ ಸಫರಿಂಗ್. ಅದ್ನೇ ಹೆಂಗಿದ್ರು ಒಂದೇ ತರ ಪ್ಯಾಟರ್ನ್ ಒಂದ್ 30 ವರ್ಷ ಮಾಡಿದೀನಿ ನಾನು. ಒಂದೇ ತರ ಪ್ಯಾಟರ್ನ್, ಅದೇನ್ ಚೇಂಜೇ ಆಗಿಲ್ಲ ನನಗೆ. ಅದೇನ್ ಬೇಜಾರಿಲ್ಲದೆ ಮಾಡಿದೀನಿ ಅದ ಪ್ಯಾಟರ್ನ್ ಫಾಲೋನ. ಆಗಿದ್ದವಳು ಈಗ 3 ಮಕ್ಳಿದಾವೆ. ಗಂಡ ಹೆಂಡತಿ ಮಕ್ಳು, ಮನೇಲಿ ಇದೀನಿ. ಮನೇಲೆ ಇದ್ದಾಗ ಒಮ್ಮೆ ಹಿಂಗೆ ಆನ್ಲೈನ್ ಅಲ್ಲಿ ನೋಡಿ ಈ ರೇಖಿಗ್ ನಾನ್ ಜಾಯ್ನ್ ಆಗಿದ್ದು. ಜಾಯಿನ್ ಆದ್ಮೇಲೆ ನನಗೆ ಫುಲ್ ಚೇಂಜಸ್ ಆಗಿದ್ದು. ಫಸ್ಟ್ ನನಗೆ ಆನ್ಲೈನ್ ಅಲ್ಲಿ ನೋಡಿದಾಗ ಒಂದ್ 2 ತಿಂಗಳ ತನಕ ಕನೆಕ್ಟೇ ಆಗ್ಲಿಲ್ಲ ಮೇಡಮ್ ಇಂದ. ನೋಡಿ ಮೆಸೇಜ್ ಹಾಕಿದ್ಮೇಲೆ ಆಮೇಲೆ ಕನೆಕ್ಟ್ ಆಗಿದ್ದು. ಫಸ್ಟ್ ಲೆವೆಲ್ ತಗೊಂಡಾಗ ಒಂದ್ ಲೆವೆಲ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫುಲ್ ಒಂಥರ ಚೇಂಜಸ್ ಆಯ್ತು. ಖುಷಿ ಆಗಕ್ ಶುರು ಆಯ್ತು. ಫಸ್ಟ್ ಖುಷಿ ಆಗಕ್ ಶುರು ಆಯ್ತು. ಆಮೇಲೆ ಎಲ್ಲಾ ವಿಷಯಗಳನ್ನ ಸ್ವಲ್ಪ ನೋಡಕ್ ಶುರು ಮಾಡಿದೆ. ತುಂಬಾ ನಂಬ್ತಿರ್ಲಿಲ್ಲ, ಬೇಗ ಬೇಗ ನೋಡಕ್ ಶುರು ಮಾಡಿದೆ. ಆತರ ನಾನು ನಂಬಿದ್ರೆ ನನಗೆ ತುಂಬಾ ಸಫರಿಂಗ್ ಆಗ್ತಿತ್ತು. ಪ್ಲಸ್ ಅದೆಲ್ಲ ಚೇಂಜಸ್ ಆಗ್ತಾ ಹೋಯ್ತು. ಯೋಚನೆಗಳೆಲ್ಲ ಚೇಂಜ್ ಆಗ್ತಾ ಹೋಯ್ತು. ಯಾವ ತರ ಚೇಂಜ್ ಅಂದ್ರೆ, ಅವಾಗ ಏನು ಡೀಪ್ ಆಗಿ ನೋಡ್ತಾನೆ ಇರ್ಲಿಲ್ಲ ಅಂದ್ರೆ ಬಿಡು, ಬರೀ ದುಃಖ ಒಂದೇ ನನಗೆ ಕ್ಯಾರಿ ಮಾಡ್ತಿದ್ ನಾನು. ರೇಖೆ ಕಲ್ತ್ ಮೇಲೆ ಏನಾಯ್ತು ಅಂದ್ರೆ, ಎಲ್ಲಾದ್ರೂ ಡೀಪ್ ಆಗಿ ನೋಡಿ ನಾನು ಏನಾದ್ರೂ ಡಿಸಿಷನ್ ಮಾಡುವಾಗ ನಿಧಾನಕ್ಕೆ, ಯಾವ್ದಕ್ಕೆ ಆಗ್ಲಿ ನಿಧಾನಕ್ಕೆ ನಾನು ಮೂವ್ ಆಗ್ತಿದ್ದೆ. ಎಲ್ಲ ವಿಷಯ ಫಾಸ್ಟ್ ಆಗಿ ಒಪ್ಪಿಗೆನು ಕೊಡ್ತಿರ್ಲಿಲ್ಲ. ಯಾವ್ದಕ್ಕಾದ್ರೂ ಮೂವ್ ಆಗ್ತಿದ್ದೆ. ನಂತರದಲ್ಲಿ ಯಾವ್ದೇ ಆಗ್ಲಿ ಅವಾಗ ಬೇಗ ಯಾರಾದ್ರೂ ಏನಾರು ಅಂದ್ರು ಅಂದ ತಕ್ಷಣ, ಏನೋ ನನಗೆ ಏನಾರ ಅಂದ್ರು ಅಂದ ತಕ್ಷಣ ಬೇಗ ತಗೊಂಡ್ಬಿಡ್ತಿದ್ದೆ. ಓಕೆ, ನಂದೇನೋ ತಪ್ಪಿರ್ಬೋದು ಅಂತ ನಾನೇ ನಾನೇ ತಪ್ಪು ಅಂತ ನಾನೇ ತಗೊಂಡ್ಬಿಡ್ತಿದ್ದೆ. ಪ್ಲೀಸ್ ಅದಕ್ ದುಃಖ ಪಡೋದು. ಅವ್ರು ಸುಮ್ನೆ ಕೋಪಕ್ಕಂದ್ರುನು ಓಕೆ, ನಾ ತಪ್ಪು ಮಾಡಿದಿಂತ ಅದೇ ಗಿಲ್ಟ್ ಅಲ್ಲೇ ಕ್ಯಾರಿ ಮಾಡ್ತಾ ಇದ್ದೆ. ಆಮೇಲೆ ನನಗೆ ನನ್ ತಪ್ಪಿರ್ತಿರ್ಲಿಲ್ಲ. ಆಗ ನಂಗೆ ಕನ್ಫ್ಯೂಷನ್, ಒಂದ್ ಕ್ಲಾರಿಟಿ ಇರ್ತಿರ್ಲಿಲ್ಲ. ಆಮೇಲೆ ಆಮೇಲೆ ಈ ರೇಖೆ ಕಲ್ತ್ಮೇಲೆ ಏನ್ ಶುರು ಆಯ್ತು ಅಂದ್ರೆ, ಥಿಂಕ್ ಮಾಡಕ್ ಶುರು ಮಾಡಿದೆ. ಓಕೆ, ನಾನ್ ಏನು ಮಾಡಿಲ್ಲ, ಇವ್ರ ರೀತಿಯಲ್ಲಿ ಇವ್ರು ಹಿಂಗ್ ಅಂತ ಇರ್ತಾರೆ, ನಾನ್ ಯಾಕೆ ಇದಕ್ ಬೇಜಾರಾಗ್ಬೇಕು ಅಂತ ಬದಲಾವಣೆ ಆಗಕ್ ಶುರು ಆಯ್ತು. ಮನಸ್ಥಿತಿ ಎಲ್ಲ ಬದಲಾವಣೆ ಆಗಕ್ ಶುರು ಆಯ್ತು. ಒಬ್ಬ ಇದಾಗೆಲ್ಲ ಸುಮ್ನೆ ಅಳೋದು. ಅವಾಗ ಫಸ್ಟ್ ರೇಖಿಗ್ ಮುಂಚೆ, ರೇಖಿ ಕಲಿಯಕ್ ಶುರು ಆದ್ಮೇಲೆ ಯೋಚನೆ ಮಾಡಕ್ ಶುರು ಮಾಡಿದೆ ನಾನು. ನನ್ ಜೊತೆ ನಾನು ಕನೆಕ್ಟ್ ಆಗಕ್ ಶುರು ಮಾಡಿದೆ. ದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕನೆಕ್ಟ್ ಆಗ್ತಾ ಇರ್ತಾ ಓಕೆ, ರೇಖಾ ಅಂದ್ರೆ ಕ್ಯಾರೆಕ್ಟರ್ ಹಿಂಗೆ, ರೇಖಾ ಆತರ ಎಂತ ಮಾಡಿಲ್ಲ, ಅದಕ್ಕೆ ಯಾಕೆ ನಾನ್ ಬೇಜಾರಾಗ್ಬೇಕು ಅಂತ ತುಂಬಾ ನಿನಗ್ ಸ್ಟ್ರಾಂಗ್ ಆಗ್ತಾ ಹೋದೆ. ಇನ್ನರ್ ಅಲ್ಲಿ ಸ್ಟ್ರಾಂಗ್ ಆದ ಸ್ಟ್ರೆಂತ್ ತುಂಬಾ ಹೈ ಆಗ್ತಾ ಹೋಯ್ತು.
ಧೈರ್ಯ ಜಾಸ್ತಿ ಆಯ್ತು. ಅವಾಗ ಬರೇ ಭಯ, ಆತಂಕ, ದುಃಖ ಇವ್ ಮೂರೇ ಬರೀ ನನ್ಗೆ ಜಾಸ್ತಿ ಕ್ಯಾರಿ ಮಾಡ್ತಿದ್ದು. ನಾವು ಭಯ ಯಾಕೆ ಪಡ್ಬೇಕು, ನಾನೇನು ತಪ್ಪು ಮಾಡಿಲ್ಲ, ನಾನ್ ಸರಿಯಾಗೆ ಮಾಡ್ತಾ ಇದೀನಿ, ಅವ್ರ ರೀತಿಯೆಲ್ಲ ತಪ್ಪಾಗಿ ಕಾಣ್ತಿರ್ಬೋದು ಅಂತ ನಾನ್ ತುಂಬಾ ವಿಶ್ಲೇಷಣೆ ಮಾಡಕ್ ಶುರು ಮಾಡಿದೆ. ಹಂಗ್ ಶುರು ಮಾಡ್ತಾ ಮಾಡ್ತಾ ಫುಲ್ ಚೇಂಜಸ್ ಆಗೋಯ್ತು. ಖುಷಿನೂ ಜಾಸ್ತಿ ಆಯ್ತು. ಆಮೇಲೆ ನನ್ ಸೆಲ್ಫ್ ಕೇರ್ ಅಂತೂ ನನ್ಗೆ ಇರ್ಲೇ ಇಲ್ಲ. ಫ್ಯಾಮಿಲಿಗೆಲ್ಲ ಚೆನ್ನಾಗ್ ನೋಡ್ಕೊಂತಾ ಇದ್ದೆ, ನನ್ ಬಗ್ಗೆ ನನ್ ಕೇರೇ ಇರ್ಲಿಲ್ಲ. ಜಾಯ್ನ್ ಆದ್ಮೇಲೆ ನನ್ನಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಆಗ್ತಾ ಇವಾಗ ಇಷ್ಟ್ ಮಾತಾಡೋ ಲೆವೆಲ್ಗೆ ನಿಂತಿದೀನಿ. ಇಷ್ಟ್ ಮಾತು ಆಡ್ತಿರ್ಲಿಲ್ಲ, ಇಷ್ಟ್ ಧೈರ್ಯನೂ ಇರ್ಲಿಲ್ಲ ನಂಗೆ. ಇದನ್ನೆಲ್ಲ ಕೊಟ್ಟಿದ್ದು ರೇಖಿ ಅಂತೀನಿ, ಮತ್ತೆ ಪೂಜಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಗ್ರೇಟ್ ರೇಖಾ ಅವ್ರೆ. ಸೊ ರೇಖಾ ಅವ್ರೆ, ಇಲ್ಲಿ ಒಂದು ಥಿಂಗ್, ಹ. ಈ ಒಂದು ರೇಖಿ ಇದಕ್ಕೆ ಬರೋದಿಕ್ಕೂ ಮುಂಚೆ ಯಾವ್ದಾದ್ರು ಬೇರೆ ಮೊಡಾಲಿಟೀಸ್ ಅನ್ನ ನೀವು ಟ್ರೈ ಮಾಡಿದ್ರಾ? ಪೂಜೆ ಮಾಡ್ತಿದ್ದೆ. ಓಕೆ. ಹಂಗೆ ಒಂದ್ ಸತ್ಸಂಗಕ್ಕೆ ಹೋಗ್ತಿದ್ದೆ, ವಿವೇಕ ಸಂಪದ ಇದ್ರದ್ದಿದೆಯಲ್ಲ, ಆ ಸತ್ಸಂಗಕ್ಕೆ ಹೋಯ್ತು 1 ವರ್ಷ ಹಿಂದೆ. ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ಚೆನ್ನಾಗ್ ಹೇಳ್ಕೊಡೋರು. ಈ ತರನೇ ಅಫರ್ಮೇಶನ್ ಅಂದ್ರೆ ಅವ್ರದ್ದೊಂದ್ ರೀತಿ ಇರೋದು, ಅದನ್ನ ಮಾಡ್ತಿದ್ದೆ. ಅಲ್ಲಿಂದ ನಂದು ಜರ್ನಿ, ಸ್ಪಿರಿಚುವಲ್ ಜರ್ನಿ ಶುರುವಾಗಿದ್ದು. ಆ ಸತ್ಸಂಗ ಫ್ರೆಂಡ್ ಮನೆಗೆ ಹೋಗ್ತಿದ್ದೆ, ಅಲ್ಲೆಲ್ಲ ಇದ್ ಮಾಡ್ಕೊಂಡು ಅಲ್ಲೂ ನನಗೆ ಖುಷಿ ಆಗ ಶುರುವಾಯ್ತು. ಆ ಸತ್ಸಂಗ ಹೋಗ್ ಬಂದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ರಾಮ ರಕ್ಷಾ ಸ್ತೋತ್ರನ ಪಠನ ಮಾಡ್ತಿದ್ದೆ. ಅದನ್ನ ಪಠನ ಮಾಡ್ತಾ ಒಂದ್ ಮಗು ಪ್ರೆಗ್ನೆನ್ಸಿ ಆಯ್ತು 35 ವರ್ಷದಲ್ಲಿ ನನಗೆ. ಅವಾಗ ಸ್ವಲ್ಪ ತುಂಬಾ ಸಫರಿಂಗ್. ಅವಾಗ ರಾಮ ರಕ್ಷಾ ಸ್ತೋತ್ರನೇ ಜಾಸ್ತಿ ನನಗೆ, ಅದೇ ನನ್ಗೆ ಸಪೋರ್ಟ್. ನಾನ್ ಸಫರಿಂಗ್ ಮಾಡುವಾಗ ಅದ್ನ ಹೇಳ್ಕಂತಿದ್ದೆ. ನನ್ಗೆ ಎಷ್ಟು ಪೈನ್ ಆದಾಗ ಅದ್ರಲ್ಲಿ ಜಾಸ್ತಿ ಇದೆ. ನನ್ಗೆ ಯಾವಾಗ್ಲೂ ಒಂಥರ ದೇವ್ರ ಮೇಲೆ ಜಾಸ್ತಿ ನನಗೆ ಭಕ್ತಿ. ಸಣ್ಣವಳಿದ್ದಾಳಿಂದ ಯಾರಿಗೂ ಹೇಳ್ಕೊಂತಿರ್ಲಿಲ್ಲ, ಮನ್ಸಲ್ಲಿ ದೇವ್ರಿಗಷ್ಟೇ ಪ್ರೇಯರ್ ಮಾಡ್ಕೊಂತಿದ್ದೆ. ಅದೇನು ಗೊತ್ತಿಲ್ಲ, ದೇವ್ರ ಮೇಲೆ ನಂಬಿಕೆ ಅಷ್ಟೇ ಜಾಸ್ತಿ ನನ್ಗೆ 41ರಲ್ಲಿ. ನೈಸ್. ಸೊ ನೀವು ಹೇಳ್ತಾ ಇರುವಂತದ್ದು ಮೀನ್ಸ್ ಚೈಲ್ಡ್ಹುಡ್ ಇಂದಾನು ನಿಮ್ಗೆ ಆ ಒಂದು ಡಿವೈನ್ ಕನೆಕ್ಷನ್ ಅಂತೂ, ಆ ಒಂದು ದೇವ್ರ ಮೇಲಿನ ನಂಬಿಕೆ ಅಂತೂ ಇತ್ತು. ಇತ್ತು. ಅದನ್ನ ನೀವು ಪ್ರಾಕ್ಟೀಸಸ್ ಮಾಡ್ಕೊಳ್ತಾ ಬರ್ತಾ ಇದ್ರಿ. ಅದ್ರ ಜೊತೆಗೆ ಬೇರೆ ಬೇರೆ ಸ್ತೋತ್ರಗಳು, ಮಂತ್ರಗಳು ಅಂಡ್ ಸತ್ಸಂಗಗಳನ್ನ ಮಾಡ್ತಾ ಇದ್ರಿ. ಪರ್ಟಿಕ್ಯುಲರ್ ಆಗಿ ಒಂದು ಮೊಡಾಲಿಟಿ ಪ್ರಾಕ್ಟೀಸ್ ಅಂತ ಸ್ಟಾರ್ಟ್ ಆಗಿದ್ದು ಅದು ರೇಖಿಯಿಂದಾನೆ. ರೇಖಿಯಿಂದಾನೆ. ಇದು ಖುಷಿ ಯಾಕಾಯ್ತು ಅಂದ್ರೆ, ಒಂದೊಂಥರ ನನಗೆ ತುಂಬಾ ಚೆನ್ನಾಗ್ ಮಾರ್ಗದರ್ಶನ ಆಯ್ತು. ನನ್ ರಿಸಲ್ಟ್ ಚೆನ್ನಾಗ್ ಸಿಕ್ತು. ಯಾಕಂದ್ರೆ ಒಂದ್ ಕರೆಕ್ಟ್ ಲೈನ್ ಅಲ್ಲಿ ಇದೀನಿ ಅನ್ಸಕ್ ಶುರುವಾಯ್ತು. ಅದ್ ಮಾಡ್ಕೊಂಡಾಗ ಎನರ್ಜೈಸ್ ಆಗ್ತಿದ್ದೆ ಎಲ್ಲ ವಿಷಯದಾಗುನು. ಅದು ಚೆನ್ನಾಗಿತ್ತು. ಆದ್ರೆ ಅದು ಒಂದ್ ಲೆವೆಲ್ ಜಾಸ್ತಿ ಅಂತೀನಿ ನಾನು. ಅಲ್ಲಿ ನಾನು ಚಾಂಟಿಂಗ್ ಮಾಡ್ತಿದ್ದೆ, ಒಂದ್ ಬುಕ್ ಇಟ್ಕೊಂಡು ಬರೀತಿದ್ದೆ ದೇವ್ರ ನಾಮಗಳನ್ನ ನಾನು. ನನಗದ್ ಅಭ್ಯಾಸ ಅವಾಗ್ಲಿಂದಾನೇ ಐತಿ. ನನ್ ಸ್ಪಿರಿಚುವಲ್ ಈ ಸತ್ಸಂಗ ಹೋಗಕ್ ಮುಂಚೆಯಿಂದಲೂ ನಾನು ಒಂದ್ ಬುಕ್ ಅಲ್ಲಿ ಓಂ ನಮಃ ಶಿವಾಯ ಈ ತರ ಶ್ರೀರಾಮ್ ಜಯರಾಮ್ ಅವೆಲ್ಲ ಬರಿತಾ ಇದ್ದೆ. ಒಟ್ಟಿಗೆ ಇದು ಈ ಸತ್ಸಂಗ ಆದ್ಮೇಲೆ ರೇಖಿಗ್ ಜಾಯ್ನ್ ಆದ್ಮೇಲೆ ನಾನು ಆಲ್ಮೋಸ್ಟ್ ಜಾಸ್ತಿ ಕಲ್ತಿದೀನಿ. ಆದ್ರೆ ರೇಖಿ ನನಗೆ ತುಂಬಾ ಇಷ್ಟ. ತುಂಬಾ ನನಗೆ ಕ್ಲೀನ್ ಮಾಡಿದ್ರೆ ಅದ್ ರೇಖಿ ನನ್ನ ಎನರ್ಜಿ ಕ್ಲೀನ್ ಆಗಿರೋದು ರೇಖಿಯಿಂದ. ರೇಖಿಯನ್ನ ನಾನು ಕಲಿಬೇಕು, ನಾನು ಈ ಒಂದು ಪೂಜಾ ಸಜನ್ ಇರ್ಬೋದು ಅಥವಾ ಮಿಸ್ಟಿಕ್ ಫ್ಲೈ ಕಂಪ್ನಿ ಇರ್ಬೋದು, ಇಲ್ಲಿ ನಾನು ರೇಖಿಯನ್ನ ಕಲಿಬೇಕು ಅಂತ ಡಿಸೈಡ್ ಮಾಡೋದಿಕ್ಕೆ ಕಾರಣ ಏನಾಯ್ತು? ವಾಟ್ ಇಸ್ ದ ರೀಸನ್? ವೈಬ್ ಏನಂದ್ರೆ, ಒಂದ್ ವಿಡಿಯೋ ನೋಡಿದೆ ನಿಮ್ದು ಯೂಟ್ಯೂಬ್ ಅಲ್ಲಿ. ಅದ್ರಲ್ಲಿ ಹಿಂಗೆ ಸಮಸ್ಯೆಗಳು, ನನಗೆ ಆರೋಗ್ಯ ಹಿಂಗಿತ್ತು, ಹಿಂಗ್ ಸರಿ ಆಯ್ತು ಅಂತ ಹೇಳ್ತಾ ಇದ್ರಿ. ಅದನ್ನ ಕೇಳ್ದೆ, ಹಿಂಗ್ ಕೈಯಿಂದ ಎನರ್ಜಿ ಫ್ಲೋ ಆಗೋದೆಲ್ಲ, ಅವೆಲ್ಲ ವಿಡಿಯೋ ನೋಡ್ದೆ. ಓಕೆ, ಇದು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ, ರೇಖಿನ ಎನರ್ಜಿ ಇಷ್ಟೆಲ್ಲ ಹೆಲ್ಪ್ ಮಾಡತ್ ನಮಗೆ. ನನ್ಗೂ ಸ್ವಲ್ಪ ಸಫರಿಂಗ್ ಅಲ್ಲಿ ಇರ್ತಿದ್ನ. ಆರೋಗ್ಯ ಅಂದ್ರೆ ನನಗೆ ಸಿವಿಯರ್ ಆಗಿ ಇರ್ತಿತ್ತು ಇಲ್ಲ, ತುಂಬಾ ಅನ್ಭವಿಸ್ತಿದ್ದೆ ಸಫರಿಂಗ್ ನಾನು. ಹೆಲ್ತ್ ವೈಸ್ ಇರೋದು ಈ ಕಡೆ. ಆದ್ರೆ ಕೆಲ್ಸ ಮಾತ್ರ ಅನಸ್ಟೇಟ್ ಮಾಡ್ತಿದ್ದೆ. ಅದ್ ಏನಾರ ಇರ್ಲಿ, ಅದೇ ಕೇರ್ ಅನ್ನೋದು ಇರ್ಲಿಲ್ಲ. ಸೆಲ್ಫ್ ಕೇರ್, ಸೆಲ್ಫ್ ಲವ್ ಇರ್ಲಿಲ್ಲ. ಇಷ್ಟೆಲ್ಲ ನೋಡ್ಬಿಟ್ಟು ನಾನ್ ಮಾಡಿದೆ, ಓಕೆ ಒಂದ್ಸಲ ನೋಡೋಣ ಅಂತ ಮೆಸೇಜ್ ಮಾಡಿದ್ದು. ಆದ್ರೆ ನೀವ್ ಯಾವ ಮಾಡ್ಲಿಲ್ಲ, 1-2 ತಿಂಗಳ ತನನು ಇಲ್ಲ. ಆಮೇಲೆ ನಾನೇನ್ ಮಾಡಿದೆ, ನನ್ ಮಗಳನ್ನ ಸೇರ್ಕೊಂಡು ನಂಬರ್ ನೋಡಿದ್ವಿ ನಿಮ್ದು. ಫೋನ್ ಮಾಡಿದ್ವಿ ಒಂದ್ಸಲ. ಫೋನ್ ಮಾಡಿದಾಗ ಅವಾಗ ಕನೆಕ್ಟ್ ಆಗಿದ್ದು ನಾವು. ಕನೆಕ್ಟ್ ಅಲ್ಲಿಂದ ಜರ್ನಿ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ನೈಸ್. ಸೊ ಮೇನ್ಲಿ ನೀವು ಡಿಸೈಡ್ ಮಾಡಿದ್ದು ರೇಖಿಯನ್ನ ತಗೋಬೇಕು ಅಂತ ಅಂದ್ಬಿಟ್ಟು, ಫಸ್ಟ್ ಬೇಸಿಕ್ ನೀಡ್ ಇಸ್ ಹೆಲ್ತ್. ಹೆಲ್ತ್. ಓಕೆ, ಗ್ರೇಟ್. ಅಂಡ್ ರೇಖಿ ಕಲ್ತ ನಂತರ, ರೇಖಿ ಕಲ್ತ್ರಿ, ಫಸ್ಟ್ ಡೇ ಸೆಕೆಂಡ್ ಡೇ ಕಲಿತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆ ಟೈಮ್ ಅಲ್ಲಿ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿತ್ತು? ತುಂಬಾ ಖುಷಿಯಾಗಕ್ ಶುರುವಾಯ್ತು. ಒಟ್ನಲ್ಲಿ ಹ್ಯಾಪಿನ ಹೇಳಕ್ ಬರಲ್ಲ ನನಗೆ. ಅಷ್ಟು ನಾನು ಎಂಜಾಯ್ ಮಾಡಿದೆ ಅದನ್ನ, ಎನರ್ಜಿನ ಎಂಜಾಯ್ ಮಾಡ್ಬಿಟ್ಟು ಒಂಥರ ಖುಷಿ. ಎಷ್ಟೇ ಸಮಸ್ಯೆ ಎಲ್ಲರ ಮನೇಲೂ ಇರುತ್ತೆ, ಹಂಗೆ ನಮ್ಮ ಮನೇಲೂ ಇದೆ. ಅದೇನೇ ಇರ್ಲಿ, ಆದ್ರೆ ರೇಖಿ ಜೊತೆ ಕನೆಕ್ಟ್ ಆಗಿ ನಾನು ಹೀಲ್ ಮಾಡ್ಕೊಳ್ಳುವಾಗ ಅದೆಲ್ಲದೂ ಮರ್ತೋಗ್ಬಿಡೋದು. ಮತ್ತೆ ಖುಷಿಯಾಗಿರ್ತಿದ್ದೆ. ಖುಷಿಯಾಗಿದ್ದು ಹೊಸ ಹೊಸ ಆಕ್ಟಿವಿಟಿ ವಾಕ್ ಮಾಡಕ್ ಶುರು ಮಾಡಿದೆ. ಒಟ್ಟಿಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಜಾಸ್ತಿ ಆಗ್ತಾ ಹೋಯ್ತು ನನಗೆ. 21 ಡೇಸ್ ಅಲ್ಲಿ ಅಷ್ಟು ಎನರ್ಜಿ ಆಗಿತ್ತು ನನ್ ಬಾಡಿ. ವೀಕ್ ಅನ್ಸಿದ್ರು ಮತ್ತೆ ರಿಕವರ್ ಮಾಡ್ಕೊಂತಿದ್ದೆ ನಾನು ಎನರ್ಜಿ, ಅದು ಪ್ರಾಕ್ಟೀಸ್ ಮಾಡುವಾಗ. ಓಕೆ, ಸೊ 21 ಡೇಸ್ ಅಲ್ಲಿ ನೀವು ಇದನ್ನ ಫೀಲ್ ಮಾಡಿದ್ರಿ ಹಾಗಾದ್ರೆ. ಆ ಒಂದು ಹ್ಯಾಪಿನೆಸ್, ಆ ಒಂದು ಎನರ್ಜಿ ಡ್ರೈನ್ ಆದ್ರೂ ಕೂಡ ಅಗೈನ್ ರಿಫಿಲ್ ಆಗ್ತಾ ಇದ್ದು, ಅದನ್ನ ನೀವು ಮೇನ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ.
ಮಾಡ್ತಿದ್ದೆ, ಯಾ. ಖುಷಿ ಆಗೋದು. ಹೌದು. ಕಮಿಂಗ್ ಟು ಹ್ಮ್. ನೆಕ್ಸ್ಟ್, ಹ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಮೀನ್ಸ್ ಬ್ರೇಕ್ ಥ್ರೂ ಅಂತ ಇರುತ್ತೆ. ಓಕೆ, ರೇಖಿ ನನಗೆ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸಿದ್ದು ಫಸ್ಟ್ ಟೈಮ್. ಲೈಕ್ ಎಕ್ಸಾಂಪಲ್, ಇವಾಗ ನಾನು ರೇಖಿ ಕಲ್ತಂತ ಹೊಸದರಲ್ಲಿ ರೇಖಿ ಹ್ಮ್. ನನಗೆ ವರ್ಕ್ ಆಗ್ತಾ ಇದೆ ಅಂತ ನನಗೆ ಆಕ್ಚುಲಿ ಅನ್ಸಿದ್ದು ಅಂತ ಅಂದ್ರೆ, ನನಗಾಗ ಕಣ್ಣಿಗೆ ರಿಲೇಟೆಡ್ ಆಗಿ ಇಶ್ಯೂಸ್ ಗಳಿತ್ತು. ಆ ಹ್ಮ್. ಕಣ್ಣಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರ್ತಾ ಇತ್ತು. ನನ್ಗೆ ಹ್ಮ್. ಒಂದು ಪೇಜ್ ಬುಕ್ ಓದೋದಿಕ್ಕೆ ಆಗ್ತಾ ಇರ್ಲಿಲ್ಲ, ಕಣ್ಣು ಫುಲ್ ಬ್ಲರ್ ಆಗಿ ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹ್ಮ್. ಅಂತದ್ರಲ್ಲಿ ರೇಖಿ ಪ್ರಾಕ್ಟೀಸ್ ಮಾಡಿದಾಗ ನನ್ಗಲ್ಲಿ ಆಗ್ತಾ ಇದ್ದಂತ ಚೇಂಜಸ್, ದಟ್ ಈಸ್ ಮೈ ಹ್ಮ್. ಫಸ್ಟ್ ಥಿಂಗ್. ರೇಖಿ ಕಲ್ತಂತ ಒಂದು ಟೈಮ್ ಅಲ್ಲಿ ನನಗೆ ಫೀಲ್ ಆಗಿದ್ದು ರೇಖಿ ವರ್ಕ್ ಆಗ್ತಾ ಇದೆ ಅನ್ನೋ ತರ. ಸೊ ಆ ರೀತಿಯಲ್ಲಿ ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಫಸ್ಟ್ ಟೈಮ್ ರೇಖಿ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ದು ಏನಾದ್ರೂ ನೆನಪಿದ್ಯಾ? ಅದನ್ನ ಶೇರ್ ಮಾಡ್ಬೋದಾ? ಏನಂದ್ರೆ ನಾನು ತುಂಬಾ ಬೇಜಾರ್ ಮಾಡ್ಕೊಂತಿದ್ದೆಲ್ಲ, ಆ ತರ ಸಿಚುಯೇಷನ್ ಕಡಿಮೆ ಆಯ್ತು ನನಗೆ. ಓಕೆ. ಅದರ್ಸ್ ಪೀಪಲ್ಸ್ ಇಂದ ನನಗೆ ಹ್ಮ್. ಮಾನಸಿಕವಾಗಿ ಬರ್ತಿತ್ತಿಲ್ಲ ಅಂತಿಲ್ಲ, ನಾನ್ ತಗೊಳಕ್ ಕಮ್ಮಿ ಅಂತ ಗೊತ್ತಿಲ್ಲ, ನನ್ಗೆ ಆ ಪೈನ್ ರಿಲೀಸ್ ಆಗ್ತಾ ಹೋಯ್ತು. ಎಷ್ಟೊಂದ್ ರೀತಿಯಲ್ಲಿ ಅದು ಕಡಿಮೆ ಆಯ್ತು ಅಂದ್ರೆ ಹ್ಮ್. ಒಂದೊಂದ್ ನನ್ಗೆ ಗೊತ್ತಾಗಕ್ ಶುರು ಆಯ್ತು. ಓ, ಇದು ಪರ್ಟಿಕ್ಯುಲರ್ ಹಿಂಗ್ ಮಾಡ್ತಾರೆ, ನಾನು ಅದನ್ನ ತಗೋಬಾರ್ದು ಅನ್ನೋ ತರ ಸೆನ್ಸ್ ಆಗಕ್ ಶುರು ಆಯ್ತು. ಅದ್ರೊಟ್ಟಿಗೆ ನನ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಯ್ತು. ಟ್ರಿಗರ್ ಆಗ್ತಿದೆ, ಯಾರೇನಾದ್ರು ಫುಲ್ ವಾದ ಮಾಡಕ್ ಹೋಗ್ತಿದ್ದೆ, ನಾನ್ ಹಂಗಲ್ಲ ಅಂತ ಪ್ರೂವ್ ಮಾಡೋ ತರ. ಆಮೇಲೆ ನನಗೆ ಅದು ರಿಯಲೈಸ್ ಆಗ್ತಾ ಓಕೆ ಅಂತ ಅನ್ಕೊಳ್ಳಿ ಅಂತ ಒಂಥರ ಕಾಮ ತಗೊಳಕ್ ಶುರು ಮಾಡಿದೆ ಓಕೆ. ವಿಷಯಗಳನ್ನ. ಓಕೆ. ಸೊ ಹ್ಮ್. ನೈಸ್. ರೇಖಿ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ಫಸ್ಟ್ ಟೈಮ್ ಫೀಲ್ ಆಗಿದ್ದು ಯಾವಾಗ ಅಂತ ಅಂದ್ರೆ, ಸಿಚುಯೇಷನ್ಸ್ ಏನಿತ್ತು ಅದು ರೇಖಿ ಕಲಿಯಕ್ ಮುಂಚೆನೂ ಹಂಗೆ ಇತ್ತು, ರೇಖಿ ಕಲ್ತ ನಂತರನೂ ಹಂಗೆ ಇತ್ತು. ಆದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಬಿಹೇವ್ ಮಾಡ್ತಾ ಇದ್ದಂತದ್ದು, ಆ ಸಿಚುಯೇಷನ್ ಅನ್ನ ನೀವು ನೋಡ್ತಾ ಇದ್ದಂತ ರೀತಿ ರೇಖಿ ಕಲ್ತ ನಂತರ ಬದಲಾಯ್ತು. ಚೇಂಜ್ ಆಯ್ತು. ಓಕೆ. ಸೊ ರೇಖಾ ಅವರೇ, ನಿಮ್ಮ ಒಂದು ಹೀಲಿಂಗ್ ಜರ್ನಿಯನ್ನ ಫ್ರಮ್ ಸ್ಟಾರ್ಟಿಂಗ್ ರೇಖಿಯನ್ನ ನೀವು ಕಲ್ತಂತದ್ದು, ಆ ಜರ್ನಿಯನ್ನ ನೀವು ಹೇಳ್ತಾ ಇದ್ರಿ. ಹಾಗೆ ಮುಂದೆ ಮುಂದೆ ಬರ್ತಾ ಮನಿ ಮಾಸ್ಟರಿ ಕೋರ್ಸ್ ಅನ್ನು ಕೂಡ ನೀವು ತಗೊಂಡಿದ್ದೀರಾ, ಏಂಜಲ್ಸ್, ರಾಜಕ್ರಿಯಾ ರೇಖಿ, ಅದೇ ರೀತಿಯಲ್ಲಿ ಟ್ಯಾರೋಟ್ ಗೈಡೆನ್ಸ್ ಅನ್ನು ನೀವು ತಗೊಳ್ತಾ ಇದ್ದೀರಾ. ಇವಾಗ ನಮ್ಮ ಗೋಲ್ಡ್ ಮೆಂಬರ್ ಕೂಡ ಹೌದು ನೀವು. ಸೊ ಇದು ಸಿಂಬಲ್. ಇದೆಲ್ಲದರ ಒಂದು ಪ್ರೋಸೆಸ್ ಬಗ್ಗೆ, ಇದೆಲ್ಲದ್ರನ್ನ ಒಟ್ಟುಗೂಡಿಸಿ ನಿಮ್ಮ ಒಂದು ಹೀಲಿಂಗ್ ಜರ್ನಿಯ ಬಗ್ಗೆ ಶೇರ್ ಮಾಡೋದಾದ್ರೆ ಏನ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ಹೀಲಿಂಗ್ ತಗೊಳ್ತಾ ತಗೊಳ್ತಾ ನಿಜ ನಾನು ಫುಲ್ ಒಂಥರ ಹೈಯರ್ ಲೆವೆಲ್ ರೀಚ್ ಆಗತ್ತಾರ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂದ್ರೆ, ಇವಾಗ ನಾನು ಎಷ್ಟೊಂದ್ ಕ್ಲಾಸ್ಗಳು ಬೇರೆ ಬೇರೆ ಕಲಿಯಕ್ ಶುರು ಮಾಡಿದೆ. ಹೆಲ್ತ್ ಬಗ್ಗೆನೇ ನಾನು ಜೀಬು ಸಿಂಬಲ್ಸ್ ಅದೇನ್ ವರ್ಕ್ ಆಯ್ತು ಅಂದ್ರೆ, ನಾನೆಲ್ಲ ಅಫರ್ಮೇಶನ್ ಮಾಡ್ಕೊಂಡು ಬರಿತಾ ಇದ್ದೆ, ಒಂದ್ ಮುಕ್ಕೆ ಇಟ್ಬಿಟ್ಟಿದೀನಿ ಬರೆಯಕ್ಕೆ, ರಂಗೋಲಿನೆಲ್ಲ ಹಾಕ್ತಿದೆ. ಅದ್ ಹೆಂಗ್ ವರ್ಕ್ ಆಯ್ತು ಅಂದ್ರೆ, ಅವೆಲ್ಲ ಬಾಡಿ ಪಾರ್ಟ್ಸ್ ಹೀಲ್ ಆಗೋ ತರದೇ ಒಂದ್ ಕ್ಲಾಸ್ ಸಿಕ್ತು ನಂಗೆ, ಹೆಲ್ತ್ ಕ್ಲಾಸ್. ಹ್ಮ್. ನಾನು ತಗೊಳ್ತಾ ಇದೀನಿ ಲಾಭನ ಅದ್ರಿಂದ, ನಾನು ಹಂಗ್ ಕನೆಕ್ಟ್ ಮಾಡ್ತೀನಿ ಎಲ್ಲಾ ವಿಷಯನು. ರೇಖಿಯಿಂದ ನಾನು ಏನೇನ್ ಮಾಡ್ಕೊಂಡೆ, ಅದ್ರೊಟ್ಟಿಗೆ ನನ್ಗೆ ಏನೇನ್ ಆಸೆ ಇತ್ತು ಎಲ್ಲ ತಗೊಂಡೆ, ಅದ್ ಹಲ್ವಾರು. ಆದ್ರೆ ನನ್ಗೆ ಇಂಟ್ರೆಸ್ಟ್ ರೇಖೆಯಲ್ಲಿ ಜಾಸ್ತಿ. ನಾನು ಎಲ್ಲ ಕಲಿತೀನಿ, ತಿಳ್ಕೊಂತೀನಿ, ಫೋಕಸ್ ನಾನು ರೇಖೆ ಹತ್ರ ಬಂದ್ ಬೀಳ್ತೀನಿ. ಮತ್ತೆ ಯಾಕಂದ್ರೆ ಇಲ್ಲೇ ಬರೋದು ಪೂಜಾ ಮೇಡಮ್ ಕಡೆನೆ ಬರ್ತೀನಿ. ಮತ್ತೆ ಮನಿ ಹ್ಮ್. ಮಾಸ್ಟ್ರಿ ನನಗೆ ಮನಿ ಅಂದ್ರೆ ಅವಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಂತೀನಿ. ಎಷ್ಟೊಂದ್ ಇರೋದು, ಆ ಮನಿ ಬಗ್ಗೆ ಗೌರವ ಕೊಡ್ಲಿಕ್ಕೆ ನನ್ ಕಡೆ ಇರ್ತಿರ್ಲಿಲ್ವೇನೋ ಅಂತೀನಿ ನಾನು. ದುಡ್ಡು ಎಷ್ಟೊಂದ್ ಇರೋದು, ಅದ್ರ ಬಗ್ಗೆ ಅಷ್ಟು ಆಸಕ್ತಿನೂ ತೋರಿಸ್ತಿರ್ಲಿಲ್ಲ ನಾನು. ಇವಾಗ ನನ್ಗೆ ಅದ್ರದ್ದು ವ್ಯಾಲ್ಯೂ, ಅದ್ರದ್ದು ಏನು ಅದ್ರದ್ದು ಅಂತ ಗೊತ್ತಾಗ್ತಾ ಇದೆ. ಅವಾಗ ಎಷ್ಟಿದ್ರು ಬರೀ ಎಮೋಷನಲ್ ಜಾಸ್ತಿ ನಾನು. ಮನಿನ್ ಹೆಂಗ್ ನೋಡ್ಬೇಕು, ನಾನ್ ಹೆಂಗ್ ಅದನ್ನ ಕ್ಯಾರಿ ಮಾಡ್ಬೇಕು, ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದನ್ನ ಕಲ್ತೆ ನಾನು ಮನಿ ಮಾಸ್ಟ್ರಿಯಿಂದ. ಜಿಬು ಸಿಂಬಲ್ಸ್ ಇಂದ ಈ ತರ ವರ್ಕ್ ಮಾಡ್ಕೊಳ್ಳುವಂತದ್ದು. ರಾಜಕ್ರಿಯೆ ಅದು ಅಂತೂ ತುಂಬಾ ನನಗೆ ಹೆಲ್ಪ್ ಮಾಡಿದೆ. ಹೆಂಗೆ ಅಂದ್ರೆ ಪ್ರೇಯರ್ ಮಾಡಿದಾಗೆಲ್ಲ ನನ್ ಎನರ್ಜಿ ಹೈ ಆಗಿದೆ, ಅದು ಹೇಳಕ್ ಆಗ್ತಿಲ್ಲ. ನಾನು ಇಷ್ಟು ಮಾತಾಡ್ತಿದೀನಿ ಇಷ್ಟು ಫ್ಲೂಯೆಂಟ್ ಆಗಿ ಅಂದ್ರೆ ಎಲ್ಲಾ ಎನರ್ಜೀಸ್ ನನಗೆ ಹೆಲ್ಪ್ ಮಾಡಿದೆ ಅಂತ. ನಾನು ಯಾಕಂದ್ರೆ ನಾನು ಮಾತೇ ಆಡ್ತಿರ್ಲಿಲ್ಲ, ಅಷ್ಟು ಭಯ ನನಗೆ. ಜನದೊಟ್ಟಿಗೆ ಮಾತಾಡೋದು ಕಡಿಮೆ, ನನಗ್ ಏನ್ ಆಗ್ತಿದೆ ಅಂತ ಎಮೋಷನ್ಸ್ ಹೊರಗ ಹಾಕ್ತಿರ್ಲಿಲ್ಲ. ಇವಾಗ ಎಷ್ಟ್ ಧೈರ್ಯವಾಗಿ ಹಾಕ್ತೀನಿ, ನನ್ಗೆ ಏನ್ ಬೇಕೋ ಅದನ್ನ ಮಾತಾಡೋಷ್ಟು ರೆಡಿ ಆಗಿದ್ದೀನಿ, ನನ್ಗೆ ಹೆಂಗ್ ಬೇಕಂಗ್ ಇರೋಷ್ಟು ರೆಡಿ ಆಗಿದ್ದೀನಿ ಇವಾಗ. ಅವಾಗ ಭಯ ಪಡ್ತಿದ್ ಮನೇಲಿ ಹೇಳಕ್ಕೂ ಕೂಡ, ನನಗೆ ಹ್ಮ್. ಇದಾಗಲ್ಲ ಅಂತ ಹೇಳ್ತಿರ್ಲಿಲ್ಲ, ಸುಸ್ತಾದ್ರೂ ಕೆಲಸ ಮಾಡ್ತಾ ಇದ್ದೆ. ಇವಾಗಿಲ್ಲ, ನನ್ಗೂ ರೆಸ್ಟ್ ಬೇಕು, ನನ್ ಬಗ್ಗೆ ನಾ ಕೇರ್ ಮಾಡ್ಬೇಕು ಅನ್ನೋದು ಸೆಲ್ಫ್ ಲವ್ ಸೆಲ್ಫ್ ಕೇರ್ ಅಂತೂ ತುಂಬಾ ಬಂದಿದೆ ಈಗ. ಆರೋಗ್ಯನೂ ಅಷ್ಟೇ ಚೆನ್ನಾಗ್ ನೋಡ್ಕೊಂತಾ ಇದೀನಿ ಇವಾಗ. ಹ್ಮ್. ಇನ್ನೂ ಇನ್ನೂ ಚೆನ್ನಾಗ್ ನೋಡ್ಕೋಬೇಕು ಅಂತ ಕೂಡ, ಫಿಟ್ ಆಗ್ಬೇಕು, ಇನ್ನೂ ಚೆನ್ನಾಗಿರ್ಬೇಕು ಅಂತ ಆಸೆ. ಮಾಡ್ಕೊಂತೀನಿ, ಅದನ್ನ ಬಿಡಲ್ಲ. ರೇಖಾ ಅವ್ರೆ, ಈ ಜರ್ನಿಯಲ್ಲಿ ನೀವು ನೋಡೋದಾದ್ರೆ ಏನ್ ಚಾಲೆಂಜಸ್ ಅಥವಾ ರೆಸಿಸ್ಟೆನ್ಸ್ ಅಥವಾ ನಿಮ್ಮಲ್ಲಿ ಇನ್ಸೈಡ್ ಡೌಟ್ಸ್ ಗಳಿರ್ಬೋದು, ಎಕ್ಸ್ಟರ್ನಲ್ ಚಾಲೆಂಜಸ್ ಇರ್ಬೋದು, ಈ ಜರ್ನಿಯಲ್ಲಿ ಏನಾದ್ರೂ ನೀವು ಅದನ್ನ ಫೀಲ್ ಮಾಡಿದ್ರ, ಅಥವಾ ಅದೇನಾದ್ರೂ ಆ ರೀತಿಯಲ್ಲಿ ಇದ್ದಾಗ ಅದನ್ನ ಯಾವ ರೀತಿಯಲ್ಲಿ ಓವರ್ಕಮ್ ಮಾಡ್ಕೊಂಡ್ರಿ? ಬಿಕಾಸ್ ತುಂಬಾ ಜನ ಹೇಳೋದೇನಂತ ಅಂದ್ರೆ, ನಾನ್ ರೇಖಿ ತಗೊಂಡಿದೀನಿ ಆದ್ರೆ ಪ್ರಾಕ್ಟೀಸ್ ಮಾಡೋದಕ್ ಟೈಮ್ ಇಲ್ಲ, ನನಗ್ ರೇಖಿ ಕಲಿಯೋದಕ್ ಇಷ್ಟ ಆದ್ರೆ ನನ್ನ ಫ್ಯಾಮಿಲಿಯಲ್ಲಿ ಬಿಡೋದಿಲ್ಲ, ನನಗೆ ಏನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ ಆದ್ರೆ ನನ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ.
ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಈ ನಿಮ್ಮ ಜರ್ನಿಯಲ್ಲಿ ನೀವೇನೇನು ರೆಸಿಸ್ಟೆನ್ಸಸ್ ಅನ್ನ ನೋಡ್ತಾ ಇದ್ರಿ, ಏನೇನ್ ಡೌಟ್ಸ್ ಗಳಾಗ್ತಾ ಇತ್ತು, ನಿಮ್ಗೆ ಏನೇನ್ ಲಿಮಿಟೇಷನ್ಸ್ ಬರ್ತಾ ಇತ್ತು, ಅಂಡ್ ಅದನ್ನ ನೀವ್ ಯಾವ ರೀತಿಯಲ್ಲಿ ಓವರ್ಕಮ್ ಮಾಡ್ಕೊಳ್ತಾ ಇದ್ರಿ? ನನ್ಗೆ ರೇಖಿ ಕಲ್ತ್ಮೇಲೆ ನನಗೂ ನಮ್ಗೆ ಅನ್ಸಲ್ ಫಸ್ಟ್, ಅಯ್ಯೋ ಎಷ್ಟು ಸಮಯ ಇಲ್ಲಿ ಕಳಿತಿ ಅಂದ್ರೆ ನಾನು ಹೀಲ್ ಮಾಡ್ಕೊತಾ ಒಂದ್ 2 ಅವರ್ಸ್ ನಂದು ಡೀಪ್ ಸ್ಲೀಪ್ ಹೋಗ್ಬಿಡ್ತಿದೆ. ಅದ್ ಏನೋ ಗೊತ್ತಿಲ್ಲ, ಒಂದ್ 3 ವರ್ಷನೂ ಹಿಂಗೆ ಆಗಿದೆ ನನ್ಗೆ. ಇವಾಗ್ಲೇ ಸ್ವಲ್ಪ ಅಲರ್ಟ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಹೇಳದ್ ನಾನು. ಒಂದ್ 3 ಅವರ್ಸ್ ನಿದ್ದೆಗೆ ಹೋಗ್ಬಿಡ್ತಿದ್, ನಿಮ್ಗೆ ಹಿಂಗೆ ಕೈ ಹಿಡ್ಕೊಂಡೇ ಹೋಗ್ತಿದ್ದೆ, ಆ ಕೈನೂ ಹಂಗೆ ಇರ್ತಿತ್ತು. ಯಾವಾಗ್ಲೂ ಮಲ್ಗೆ ಅಂತ ಮನೆಯವರೆಲ್ಲ ಒಂಥರ ಮಾತಾಡೋರು ನನಗೆ, ಹಸ್ಬೆಂಡ್ ಎಲ್ಲ, ಬರೀ ಮಲಗ್ತೀಯ ನೀನು, ಮಲಗ್ತೀಯ, ಏನಾಗಿದೆ ಅಂತ. ಅದ್ ನನಗ್ ಹೇಳಕ್ ಬರ್ತಿರ್ಲಿಲ್ಲ. ಒಟ್ನಲ್ಲಿ ಅವ್ರಿದ್ರೆ ಪ್ರಾಕ್ಟೀಸ್ ಮಾಡೋದು ಕಷ್ಟ ಅನ್ಕೊಂತಿಲ್ಲ, ಬಂಡಿ ತರ ಅಲ್ಲೇ ಮಾಡ್ಕೊಂತಿದ್ದೆ. ಬೇರೆ ರೂಮಿಗೆ ಬರಕ್ಕೂ ಮನ್ಸ್ ಮಾಡ್ತಿರ್ಲಿಲ್ಲ, ಅವ್ರ ಎದುರಿಗೆ ಮಾಡೋದು ನಾನು. ಅನ್ಕೊಳ್ರಿ ನೀವ್ ಏನಾದ್ರು ಅಂತ, ಅಯ್ಯೋ ಎಷ್ಟ್ ಅಜೀಬಾಗ್ ಕೈ ಹಿಡ್ಕೊಂತೀಯ ಅನ್ನೋರು. ಓಕೆ ಅನ್ಕೊಳ್ರಿ ಅಂತ ನಾನು ಸುಮ್ನೆ ನಾನ್ ಮಾಡ್ಕೊಂತ ಇದ್ದೆ, ಏನೋ ಒಂಥರ ಅಂಜಿಕೆ ಮಾಡ್ಕೊಂತಿರ್ಲಿಲ್ಲ. ನನಗೆ ತುಂಬಾ ಅದ್ ಮಾಡ್ಕೊಂತ ಇವ್ರೆಲ್ಲಾ ಪಾಠ ಕೊಡೋದ್ ನೋಡ್ಬಿಟ್ಟು ರೇಖಿಯಿಂದ ನನ್ಗೆ ಇಷ್ಟ ಎಫೆಕ್ಟ್ ಆಗ್ತಿದೇನಾ ಅನ್ಸೋದು. ಆಮೇಲೆ ಯಾಕ್ ಬಿಡ್ಬೇಕು, ಇದು ಎಫೆಕ್ಟ್ ಮಾಡ್ತಿಲ್ಲ, ಇವ್ರು ಮಾಡ್ತಾ ಇದಾರೇನೋ ಅನ್ಕೊಂಡು ಮತ್ತೆ ರಿಯಲೈಸ್ ಮಾಡ್ಕೊಳ್ಳೋದು ನಾನೇ ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ನಾನು ಒಂಥರ ಬೇರೆ ಕಡೆ ಕುತ್ಕೊಂಡ್ ಮಾಡಕ್ ಶುರು ಮಾಡಿದೆ. ಇವ್ರಿದ್ರಿಗಿದ್ರೆ ನನ್ ಕಣ್ ಮುಚ್ಚಿದೆ ಅಂತ ತಕ್ಷಣ ಕುಕ್ಕದು, ನನ್ಗೆ ಎದ್ದ ತಕ್ಷಣ ನೀನ್ ಮಲಗ್ತೀಯ ಬರೀ ಅಂದ್ರೆ ನಾನು ಹಾಗೆ ಮಲಗ್ತಿರ್ಲಿಲ್ಲ, ಹೀಲಿಂಗ್ ಮಾಡ್ಕೊಳಕ್ ಹೋಗೋದು ನಿದ್ದೆ ನನಗೆ ಅಷ್ಟು ಹೋಗೋದು, ಡೀಪ್ ಆಗಿ ಹೋಗ್ತಿತ್ತು. ಓಕೆ ಅಂತ ಅದನ್ನು ಅವರಿಂದಾನು ಚಾಲೆಂಜಸ್ ಅಂದ್ರೆ ಅವರಿಂದ ಈ ಕಡೆ ಬರಕ್ ಶುರು ಮಾಡಿದೆ. ಎಷ್ಟು ಸುಲಭವಾಗಿ ಮಾಡ್ಕೊಳಕ್ ಶುರು ಮಾಡಿದೆ. ಫಸ್ಟ್ ಅಂತೂ ಯಾರು ಸಪೋರ್ಟ್ ಮಾಡಲ್ಲ. ನಾನು ಫಸ್ಟ್ ನಾನ್ ಜಾಯ್ನ್ ಆದಾಗೆ ನನ್ಗೆ ಯಾರು ಹೋಗಮ್ಮ ನೀನ್ ಸೇರ್ಕೊ ಅನ್ಲಿಲ್ಲ. ನಾನ್ ಇಷ್ಟಪಟ್ಟು ಸೇರ್ಕೊಂಡೆ, ಅದೇನ್ ನಂಬ್ಲೂ ಇಲ್ಲ ನನ್ನನ್ನ. ಕಡೆಗ್ ಅವ್ರಿಗೆ ಯಾವಾಗ ನಾನು ಅಟೆಂಡ್ಮೆಂಟ್ ಮಾಡಿದೆ ಮನೆಗ್ ಹಸ್ಬೆಂಡ್ಗೆಲ್ಲ, ಅವ್ರು ನನ್ಗಂತ ಜಾಸ್ತಿ ಮಾಡಕ್ ಶುರು ಮಾಡಿದ್ರು. ಕೂಲ್ ಆದ್ರು, ಎಷ್ಟು ಕೋಪದಲ್ಲಿದ್ದವ್ರು ಕೂಲ್, ಎಷ್ಟು ತಾಳ್ಮೆಯಿಂದ ಇದಾರ, ಅಷ್ಟು ಕೋಪ ಇದ್ದವ್ರು. ನಂಬಿಕೆ ಬಂತು, ಓಕೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಮಗಳು ಎಲ್ರು ಒಕ್ಕೊಕ್ಕೊರವಾಗಿ ಇದ್ರು, ಎಲ್ರು ಚೇಂಜಸ್ ಆಯ್ತು ಮನೆಯಲ್ಲಿ. ಅದಕ್ಕಂತೂ ನಾನು ಅಪ್ರಿಶಿಯೇಟ್ ಮಾಡ್ತಿದ್ರೆ ಈಕಿಗೆ. ಹೀಲ್ ಆಗ್ತಾ ಹೋದ್ರು ಎಲ್ರು. ನಮ್ಮ ಅಜ್ಜಿ ಕೂಡನು ಹೀಲ್ ಆದ್ರು, ಎಷ್ಟೊಂದು ಹೀಲ್ ಆದ್ರು. ಒಂಥರ ಕೋಪ ಜಾಸ್ತಿ ನಮ್ಮ ಮನೇಲಿ, ಅವ್ರೆಲ್ರು ಹೀಲ್ ಆದ್ರು. ಹಲವಾರು ಸಮಸ್ಯೆಗಳು ಬರುತ್ತೆ ಹೋಗುತ್ತೆ, ಹಂಗಂತ ಅದು ಬರಬಾರ್ದು ಅಂದ್ರೆ ನಾವು ಮನುಷ್ಯರೇ ಅಲ್ಲ ಅನ್ಬೇಕಾಗತ್ತೆ, ದೇವ್ರಾಗಕ್ಕಾಗಲ್ಲ. ಅದನ್ನ ಹ್ಯಾಂಡ್ಲ್ ಮಾಡ್ತೀನಿ ನಾನು. ಬರ್ಲಿ, ಕುಗ್ಗಿದಂಗ ಅನ್ಸುತ್ತೆ, ಮತ್ತೆ ಎದ್ ನಿಂತ್ ಬಿಡ್ತೀನಿ ಬೆಳಗ್ಗೆ ಅನ್ನೋದ್ರೊಳಗೆ ನಾನು. ಎಷ್ಟೊಂದ್ ಚಾಲೆಂಜ್ ನನಗೆ ಬರ್ತಾವ ಅಂತ ಅನ್ಕೊಂತೀನಿ. ಓಕೆ ಬಿಡು, ನಾನ್ ಸಾಲ್ವ್ ಮಾಡ್ತೀನಿ ಅಂತ ಗೊತ್ತಿದೆ ಅನ್ಸುತ್ತೆ, ಗಾಡ್ಗೆ ದೇವ್ರಿಗೆ ಕೊಡ್ತಾನೆ ಅನ್ಕೊಂಡ್ ಮತ್ತೆ ಎದ್ ನಿಲ್ತೀನಿ. ಗ್ರೇಟ್. ಓಕೆ, ಸೊ ರೇಖಾ ಅವ್ರೆ, ಈ ಜರ್ನಿಯಲ್ಲಿ ಓವರ್ ಆಲ್ ನೀವ್ ಹೇಳಿದ್ರಲ್ಲಿ ಅರ್ಥ ಆಗಿದೆ ಎಷ್ಟು, ದಟ್ ಈಸ್ ಮುಂಚೆ ನೀವು ಲೈಫ್ ಅನ್ನ ನೋಡ್ತಾ ಇದ್ದಿದ್ದು ಬೇರೆ ರೀತಿಯಲ್ಲಿ, ಆಫ್ಟರ್ ಪ್ರಾಕ್ಟೀಸಿಂಗ್ ರೇಖಿ ಈ ಒಂದು ಹೀಲಿಂಗ್ ಮೊಡಾಲಿಟೀಸ್ ಅಲ್ಲಿ ಒಂದೊಂದೇ ಸ್ಟೆಪ್ ನೀವು ಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಒಂದು ಲೈಫ್ ಅನ್ನ ನೀವು ನೋಡೋ ರೀತಿಯನ್ನ ಬದಲಾಯಿಸಿದ್ದು ಒಂದು ಥಿಂಗ್. ಅಂಡ್ ಇನ್ನೊಂದು ಥಿಂಗ್, ಅದರ ಜೊತೆಗೆ ನೀವು ಆಡ್ ಆನ್ ಮಾಡ್ತಾ ಇದೀರಾ, ದಟ್ ಈಸ್ ನಿಮ್ ಫ್ಯಾಮಿಲಿ ಅವರಲ್ಲಿ ಕೂಡ ಚೇಂಜಸ್ ಆಯ್ತು. ಯಾಕೆ ಈ ಕ್ವಶನ್ ಅನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಜನರ ಕ್ವಶನ್ ಇದಾಗಿರುತ್ತೆ, ನಾನ್ ಕರೆಕ್ಟ್ ಆಗಿದ್ದೀನಿ ಆದ್ರೆ ನನ್ ಫ್ಯಾಮಿಲಿ ಅವ್ರು ಕರೆಕ್ಟ್ ಇಲ್ಲ, ನನ್ ಸುತ್ತ ಇರೋರು ಕರೆಕ್ಟ್ ಇಲ್ಲ, ಅವ್ರನ್ನ ಸರಿ ಮಾಡ್ಬೇಕು, ಅವರಿಗೆ ನಾನು ರೇಖಿಯನ್ನ ಕಲ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರನ್ನ ಸರಿ ಮಾಡ್ಕೋಬಹುದಾ? ಫಸ್ಟ್ ನಾವು ಸರಿ ಆಗ್ಬೇಕು. ನಾವು ಸರಿ ಆದ್ಮೇಲೆ ನಾವು ಒಂದು ಸ್ಟೆಬಿಲಿಟಿ ತಗೋಬೇಕು ನಮಗ್ ನಾವು ಫಸ್ಟ್. ಆಮೇಲೆ ಬೇರೆಯವ್ರು ಸರಿ ಮಾಡ್ಬೋದು, ಅವ್ರೇ ಆಗ್ತಾರೆ. ನಾವ್ ಮಾಡೋದ್ ಬೇಡ, ನಮ್ಮನ್ನ ಫಾಲೋ ಮಾಡಕ್ ಶುರು ಮಾಡ್ತಾರ ಅವ್ರು. ನಾನ್ ಇವಾಗ ಒಂದ್ ಹೆಲ್ತ್ ಬಗ್ಗೆ ನನಗೆ ಕೇರ್ ಮಾಡ್ತೀನ, ನನ್ ಲೈಫಿಗೆ ಬಂದ್ರು ನಮ್ಮ ಮನೆಯವರು ಕೂಡ. ಅವ್ರಿಗೂ ಶುಗರ್ ಎಲ್ಲ ಕಡಿಮೆ ಆಯ್ತಾ ಹೋಯ್ತು, ಎಷ್ಟು ಹೈ ಅಲ್ಲಿ ಇತ್ತು. ನಾನ್ ಹೆಂಗ್ ಫಾಲೋ ಮಾಡ್ತೀನೋ ನನ್ಗಂತೂ ಜಾಸ್ತಿ ಅವ್ರು, ನಾನ್ ಕ್ಲಾಸ್ ತಗೊಂಡಿರೋದು, ಆದ್ರೂ ಫಾಲೋ ಮಾಡ್ತಿರೋದು ಅವ್ರು ಜಾಸ್ತಿ. ಹಾಗೆ ಫಸ್ಟ್ ನಾವು ಸರಿ ಆಗ್ಬೇಕು ಒಟ್ನಲ್ಲಿ. ನಾನು ಅದೊಂದು ಅರ್ಥ, ನಾನು ಹಂಗೆ ಫಸ್ಟ್ ಹಸ್ಬೆಂಡಿಗ್ ನೀವ್ ಹಿಂಗ್ ಮಾಡ್ಬೇಡಿ ಅಂತ ಸರಿ ಮಾಡಕ್ ಹೋಗ್ತಿದ್ದೆ, ಬೈಸ್ಕೊಳ್ತಿದ್ದೆ. ನನ್ ಮಗ್ಳಿಗೆ ಹಿಂಗ್ ಮಾಡ್ಬೇಡ ಅಂತಿದ್ದೆ. ಈಗ ಅವ್ರನ್ನೆಲ್ಲಾ ಬಿಟ್ಬಿಟ್ಟಿದೀನಿ. ಈಗ ನಾನ್ ಎಷ್ಟ್ ಸರಿ ಆಗ್ಬೇಕು ಅಂತ ನನ್ನನ್ನ ನಾನ್ ಸರಿ ಮಾಡ್ಕೊಂತ ಇದ್ದೀನ, ಅವ್ರ ಮೇಲೆಲ್ಲ ನನ್ ಲೈಫಿಗೆ ಬರ್ತಾ ಇದಾರೆ ಈಗ. ಸೊ ರೇಖಾ ಅವ್ರೆ, ನಿಮ್ಮ ಲೈಫ್ ಅನ್ನ ಬಿಫೋರ್ ರೇಖಿ ಅಂಡ್ ಈಗ ಕಂಪೇರ್ ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಲೈಫ್ ಲೆಸನ್ಸ್ ಗಳೇನು? ಒಂದು ಟಾಪ್ 5 ಲೈಫ್ ಲೆಸನ್ಸ್ ಅಂತ ತಗೊಳ್ಳೋದಾದ್ರೆ, ಈ ಒಂದು ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಓವರ್ ಆಲ್ ಆಗಿ ಬೈ ಬರ್ತ್ ಇಂದ ಇಲ್ಲಿವರೆಗೆ ನಿಮ್ಮ ಲೈಫ್ ಅನ್ನ ನೋಡೋದಾದ್ರೆ, ಆಫ್ಟರ್ ರೇಖಿ ನಿಮ್ಗೆ ರಿಯಲೈಸ್ ಆದಂತ ಲೈಫ್ ಲೆಸನ್ಸ್. ಇಷ್ಟು ಬಿಫೋರ್ ರೇಖಿದ್ ಹೇಳ್ತೀನಿ ನಾನು ಹೇಗಿದ್ದೆ ಅಂತ. ಹೇಗೆ ಅಂದ್ರೆ ಒಂಥರ ಫ್ಯಾಮಿಲಿ ಅಂದ್ರೆ ಇಷ್ಟ, ಫ್ಯಾಮಿಲಿಗೆ ಏನ್ ಇಷ್ಟನೋ ಅದ್ ನನಗೆ ಇಷ್ಟ. ಅದ್ ನಮ್ದೇನು ಒಪಿನಿಯನ್ ಇರ್ಲಿಲ್ಲ, ನನ್ ಇಷ್ಟ ಕಷ್ಟಗಳಿರ್ಲಿಲ್ಲ, ಆ ತರ ಇದೆ. ಅವ್ರ ಏನ್ ಹೇಳ್ತಾರೋ ಅದಕ್ಕೆ ಒಪ್ಕೊಂಡ್ಬಿಡ್ತಿದ್ದೆ. ಮತ್ತೆ ಯಥಾ ಪ್ರಕಾರ ಅಲ್ಲಿ ಬರ್ಡನ್ನು ಮತ್ತೆ ಬೇಜಾರು ಅಲ್ಲಿ ಕಡೆಗ್ ಸಿಕ್ತಿತ್ತು, ಅದೇ ಪೈನ್ ಸಿಕ್ತಿತ್ತು. ಆಮೇಲೆ ಕ್ಲಾರಿಟಿ ಇರ್ಲಿಲ್ಲ, ಯಾವ ವಿಷಯದ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಎಲ್ರು ಸರಿ ಅಂದ್ರೆ ಓಕೆ ಸರಿ. ಆಮೇಲೆ ಯೋಚನೆ ಅಂತೂ ಒಂದು ವಿಷಯದ ಬಗ್ಗೆನೂ ಮಾಡ್ತಿರ್ಲಿಲ್ಲ. ಮನೆಯವರೆಲ್ಲ ಹೇಳಿದಾರೆ, ಅಪ್ಪ ಅಮ್ಮ ಹೇಳಿದಾರೆ, ಗಂಡ ಹೇಳಿದಾರೆ, ಓಕೆ ಕರೆಕ್ಟೇ ಇರ್ತದೆ ಅಂತ
ಬಿಟ್ಟಿದೆ ನಾನು. ನಂದೇನು ಅಂತ ನಾನ್ ಸ್ವಂತ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಅದೆಲ್ಲ ಎಲ್ಲಾನು ನಂಬ್ತಿದ್ದೆ. ಮತ್ತೆ ಒಂಚೂರು ಕ್ಲಾರಿಟಿನೂ ಇಲ್ಲ, ಖುಷಿಯಾಗಿರೋದ್ ಗೊತ್ತೇ ಇಲ್ಲ. ಬರೀ ಸಫರಿಂಗ್ನಾಗೆ ಇರ್ತಿದ್ದೆ. ಬರೀ ಅದೊಂಥರ ಪೆನಿನಾಸ್ ಅಂತಾಳ್ ನನ್ ಮಗಳು ನನಗೆ. 20 ವರ್ಷ ಕ್ಯಾರಿ ಮಾಡಿದ್ಯಾ ಅಂತ. ರೇಖೆ ಕಲ್ತ್ಮೇಲೆ ಎಷ್ಟು ಚೇಂಜ್ ಆಯ್ತು ಅಂದ್ರೆ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತೆ ನೀವು ಗ್ರಾಟಿಟ್ಯೂಡ್ ಮೆಡಿಟೇಷನ್, ಫರ್ಗಿವ್ ಮೆಡಿಟೇಷನ್ ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ಮಿಸ್ ಮಾಡ್ತಿರ್ಲಿಲ್ಲ. ಅಷ್ಟು ಆನೆಸ್ಟ್ ಆಗಿ ಅಟೆಂಡ್ ಮಾಡ್ತಿದ್ದೆ. ಅವನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡ್ತಿದ್ದೆ ನಾನು. ಆಮೇಲೆ ಧನ್ಯವಾದಗಳನ್ನ ಬರಿತಾ ಇದ್ದೆ. ಅವಾಗ ಖುಷಿ ಆಗೋದು. ಅವಾಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ರೇಖಿ ಬಿಫೋರ್ ಏನಾಗೋದು, ಎದ್ದ ತಕ್ಷಣ ಹೆಂಗ್ ಈ ಡೇ ಕಳೀಲಿ ಅಂತಿದೆ. ಅಂದ್ರೆ ಆ ಡೇ ಅಷ್ಟು ಭಾರವಾಗಿತ್ತು ನನಗೆ. ಹೆಂಗ್ ಈ ದಿನ ಕಳೀಲಿ ಅಂತಿದೆ. ಆದ್ರೆ ರೇಖಿ ನಾನ್ ತಗೊಂಡ್ಮೇಲೆ ಹೆಂಗೆ ಅಂದ್ರೆ ಖುಷಿ ಅನ್ಸ್ತು. ಅಯ್ಯೋ ಎಷ್ಟು ಸುಂದರವಾಗಿದೆ ಅಲ್ಲ ಇದು ಲೈಫು. ಅಂದ್ರೆ ಒಂದ್ ಪ್ರಾಕ್ಟೀಸ್ ಇರುತ್ತೆ, ಒಂದ್ ಹೀಲಿಂಗ್ ತಗೊಳ್ತಾ ಇರ್ತೀನಿ, ಒಂದ್ ಗ್ರಾಟಿಟ್ಯೂಡ್ ಮಾಡ್ತಾ ಇರ್ತೀನಿ. ಅದ್ರೊಟ್ಟಿಗೆ ನಾನು ಎಷ್ಟೊಂದ್ ಬ್ಲೆಸ್ಸಿಂಗ್ ತಗೊಳ್ತಾ ಇರ್ತೀನಿ. ಇಷ್ಟೊಂದ್ ಪ್ರಾಕ್ಟೀಸ್ ಜೊತೆಗೆ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಮನೆ ಕೆಲ್ಸದೊಟ್ಟಿಗೆ ಅಯ್ಯೋ ಇದಕ್ಕೆ ಸಮಯ ಇಲ್ಲಲ್ಲ ಅಂತಿದ್ದೆ. ನನಗೆ ಆರಾಮಾಗಿ ಕೂರಾಗ್ ಸಿಕ್ಕರೆ ಸಾಕಪ್ಪ ಇದನ್ನ ಮಾಡಕ್ಕೆ ಅಂತ ಅಷ್ಟೇ ಹ್ಯಾಪಿ ಆಗೋದು. ಆದ್ರೆ ಕೆಲ್ಸಗಳು ಅಷ್ಟೇ ಇರೋದು. ಕೆಲ್ಸ ಇಲ್ಲ ಅಂತಿಲ್ಲ, ನಮ್ಗೇನ್ ಮೇಡ್ ಇರ್ಲಿಲ್ಲ. ನಾನು ಎಲ್ಲಾ ಕೆಲ್ಸ ನಾನೇ ಮಾಡೋದು ಮನೇಲೆ. ಆದ್ರೆ ಅಷ್ಟು ಕೆಲ್ಸ ಮುಗಿಸ್ಕೊಂಡು ಇಲ್ಲ ಒಂದೊಂದಿಷ್ಟು ಕೆಲ್ಸನೂ ಬಿಟ್ಟು ಇದ್ರ ಜೊತೆ ಕೂಡ್ತಿದ್ದೆ ನಾನು ಕೆಲ್ಸ ಮಾಡಕ್ ಇದನ್ನ. ನಂಗೆ ಅಷ್ಟು ಇಷ್ಟ ಆಯ್ತು ಅದ್ರಲ್ಲಿ. ಯಾಕಂದ್ರೆ ನನಗೆ ಖುಷಿ ಕೊಡ್ತಿತ್ತು ಇದು. ಸೊ ಓವರ್ ಆಲ್ ಜರ್ನಿಯಲ್ಲಿ ರೇಖಾ ಅವರೇ ನಾನ್ ನೋಟ್ ಮಾಡ್ಕೊಂಡಿದ್ದು ಮೇನ್ಲಿ ನೀವು ಹೇಳಿರುವಂತಹ ಪಾಯಿಂಟ್ಸ್ ಅಲ್ಲಿ ದಟ್ ಈಸ್ ಬಿಫೋರ್ ಈ ಒಂದು ಲೈಫ್ ಅಲ್ಲಿ ನಿಮ್ಮ ಒಂದು ಜರ್ನಿಯಲ್ಲಿ ರೇಖೆಯನ್ನ ಕಲ್ತ ನಂತರ ನಿಮ್ಮ ಲೈಫ್ ನ ಲೆಸನ್ಸ್ ಅಂತ ಅಂದ್ರೆ ದಟ್ ಈಸ್ ನಿಮ್ಮ ಓನ್ ಒಪಿನಿಯನ್ ನೀವು ಹ್ಮ್ ಸ್ಟ್ಯಾಂಡ್ ತಗೊಳ್ಳೋಂಥದ್ದು. ಬಿಕಾಸ್ ಬಿಫೋರ್ ಲರ್ನಿಂಗ್ ರೇಖಿ ನೀವು ಓಕೆ ಎಲ್ಲರಿಗೂ ಓಕೆನಾ ನನಗೂ ಓಕೆ, ನಿಮ್ಮದೇ ಹ್ಮ್ ಆದಂತ ಓನ್ ಒಪಿನಿಯನ್ ಇರ್ತಾನೆ ಇರ್ಲಿಲ್ಲ. ಇಲ್ಲ. ಸೊ ದಟ್ ಈಸ್ ದ ಥಿಂಗ್. ಅಂಡ್ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದಂತದ್ದು ಕ್ಲಾರಿಟಿ ಮೀನ್ಸ್ ನನಗೆ ಕ್ಲಾರಿಟಿ ನನ್ನ ಅಷ್ಟೇ. ಲೈಫ್ ಬಗ್ಗೆನೇ ಕ್ಲಾರಿಟಿ ಇರ್ಲಿಲ್ಲ. ಹೌದು. ಈಗ ಇನ್ನೊಂದ್ ನನ್ನ ಮಾತು ಬಗ್ಗೆನೇ ಕ್ಲಾರಿಟಿ ಇಲ್ಲ ಅಂದ್ಮೇಲೆ ಬೇರೆ ಯಾ ಪ್ಲೀಸ್ ಏನೋ ಹೇಳ್ತಾ ಇದ್ರಿ. ಇನ್ನೊಂದ್ ಮಾತು ಏನಂದ್ರೆ ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ ಏನು ಇರ್ಲಿಲ್ಲ. ಎಂತ ಅಂದ್ರೆ ಮಾತ್ ಕಾನ್ಫಿಡೆನ್ಸ್ ಇಲ್ಲ, ಕ್ಲಾರಿಟಿನೂ ಇಲ್ಲ. ಕಣ್ ಮುಚ್ಕೊಂಡ್ ನಂಬೋದಷ್ಟೇ ನಂದು ಅವಾಗ ಇದ್ದಿದ್ದು. ಅದಕ್ಕೆ ಓಕೆ. ನನಗೆ ಅಲ್ಲೇ ಸಫರ್ ಆಗ್ತಿದ್ದೀನಿ ನಾನು ತುಂಬಾ. ಹ್ಮ್. ಇವಾಗ ಓಕೆ. ಕಾನ್ಫಿಡೆನ್ಸ್ ಬಂತು. ಮಾತಾಡ್ತಿದೀನಿ, ಕಾನ್ಫಿಡೆನ್ಸ್ ಇರೋದಕ್ಕೇನೆ ನಾನ್ ಮಾತಾಡ್ತಾ ಇದ್ದೀನಿ. ನನ್ಗೆ ಅದೆಲ್ಲದು ಅರಿವು ಇರೋದಕ್ಕೇನೆ ನಾನ್ ಅವಾಗ ಅಷ್ಟು ನನ್ಗೆ ಯಾವ ಕ್ಲಾರಿಟಿ ವಿಷಯದ ಬಗ್ಗೆ ಇರ್ತಿರ್ಲಿಲ್ಲ. ನಾನ್ ಯೋಚನೆ ಮಾಡ್ತಿರ್ಲಿಲ್ಲ. ಬರೀ ಬೇರೆಯವ್ರ್ ನಂಬ್ತಿದ್ದೆ ನಾನು. ಹ್ಮ್. ಇವಾಗ ಓಕೆ ಬೇರೆಯವ್ರು ಈಗ್ಲೂ ಬರ್ತಾರೆ. ಆದ್ರೆ ನಾನು ಎಷ್ಟ್ ತಗೋಬೇಕು ಅಷ್ಟ್ ತಗೊಂಡು ಎಷ್ಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಅಷ್ಟ್ರಲ್ಲೇ ಇರ್ತೀನಿ ನಾನು. ಇವಾಗ ಯಾವ್ದಕ್ಕೂ ಆಕ್ಷನ್ ತಗೊಳಲ್ಲ ನಾನೀಗ. ಹ್ಮ್. ಅವಾಗ ದಿಢೀರ್ ಆಕ್ಷನ್. ಅವ್ರು ಹೇಳ್ತಿದಾರೆ ಸರಿ ಆಕ್ಷನ್ ಹಂಗೆ ತಗೊಂಡ್ಬಿಡೋದು. ಅಲ್ಲಿ ಹ್ಮ್. ತಗೊಂಡು ಬಿಟ್ಟು ಮನ್ಸಿಗೆ. ಸೊ ದಟ್ ನಿಮ್ಮ ಲೈಫ್ ಅನ್ನ ನೀವು ಡಿಸೈಡ್ ಮಾಡ್ತಾ ಇರ್ಲಿಲ್ಲ, ನೀವು ಡಿಸೈನ್ ಮಾಡ್ತಾ ಇರ್ಲಿಲ್ಲ, ಬೇರೆಯವರ ಒಪಿನಿಯನ್ ಮೇಲೆ ನಿಮ್ಮ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ. ಹೌದು ದಟ್ ಈಸ್ ದ ಥಿಂಗ್. ಹೌದು. ಅಂಡ್ ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರಿ ದಟ್ ಈಸ್ ವೀಕ್ ಡಿಸಿಷನ್ಸ್. ಹಾ ನಿಮ್ಮ ಒಂದು ಡಿಸಿಷನ್ಸ್ ವೀಕ್ ಆಗ್ತಾ ಇತ್ತು ಯಾಕಂತ ಅಂದ್ರೆ ಮೇ ಬಿ ಕಾನ್ಫಿಡೆನ್ಸ್ ನಿಮ್ಗೆ ಅಷ್ಟಿರ್ಲಿಲ್ಲ ನಿಮ್ ಬಗ್ಗೆ. ಇರ್ಲಿಲ್ಲ ಇರ್ಲಿಲ್ಲ. ಧೈರ್ಯ ಇರ್ಲಿಲ್ಲ. ದಟ್ ಈಸ್ ದ ಪಾಯಿಂಟ್. ಸೊ ಮೇನ್ಲಿ ಅಲ್ಲಿ ಧೈರ್ಯ ಇರ್ತಿರ್ಲಿಲ್ಲ. ಧೈರ್ಯ ಹ್ಮ್ ಯಾಕೆ ಇರ್ತಿರ್ಲಿಲ್ಲ ಅಂದ್ರೆ ಮೇನ್ ಥಿಂಗ್ ಕ್ಲಾರಿಟಿ ಇರ್ತಾ ಇರ್ಲಿಲ್ಲ. ಹ್ಮ್ ಕ್ಲಾರಿಟಿ ಯಾಕಿರ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಲೈಫ್ ನ ಒಪಿನಿಯನ್ ನಿಮ್ಮ ಹ್ಮ್ ಲೈಫ್ ಮೇಲೆ ನಿಮ್ಮ ಒಂದು ಬೇಸ್ ಮೇಲೆ ಅದು ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ನೀವು ಹ್ಮ್ ಎಲ್ಲರೂ ಏನೇನ್ ಹೇಳ್ತಾ ಇದಾರೆ ಅದರ ಬೇಸ್ ಮೇಲೆ ಅಷ್ಟೇ. ನಿಮ್ಮ ನಾಳೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ. ನಿಜ. ಆಮೇಲೆ ನೀವು ಹ್ಮ್. ಬರೆಯೋಕೆ ಇದ್ರಿ. ನಿಮ್ ಲೈಫ್ ಏನ್ ನಿಮ್ ಗುರಿ ಅಂತಾನೆ ಏನೋ ಒಂದ್ ನಾನೇ ಏನೋ ನನ್ ಗುರಿ ಏನು ಅಂದ್ರೆ ನನಗೆ ಏನು ಗೊತ್ತಿಲ್ಲ. ಬ್ಲಾಂಕ್ ಆಗಿರ್ತಿದ್ದೆ ನಾನು ಬಿಫೋರ್ ಹ್ಮ್. ರೇಖಿ. ಏನ್ ಗುರಿ ಅಂದ್ರೆ ಏನಿಲ್ಲ, ಮನೆ ಕೆಲ್ಸ ಮಾಡೋದು, ಈ ತರ ಬೋರಿಂಗ್ ಲೈಫ್ ಲೀಡ್. ಹ್ಮ್. ನನಗೆ ಅನ್ಸ್ತು ಅವಾಗ ಎಷ್ಟು ಕೆಟ್ಟನಿದ್ದೆ. ಈಗ ಎಷ್ಟೊಂದು ಆಸೆಗಳಿದೆ. ನನಗೆ ಗುರಿ ಏನಂದ್ರೆ ನಾನು ಏನೇನೋ ಮಾಡ್ಬೇಕು ಅಂತ ಆಸೆಗಳಿದೆ. ಹಂಗೆ ಅಷ್ಟೊಂದು ಹೊಸದನ್ನ ಕಲಿತಾ ಜೀವನನೇ ಚೇಂಜ್ ಆಗಿ ಹೋಗಿದೆ. ಈಗ ಒಂಥರ ಆ ಹಳೆ ರೇಖಾ ಇಲ್ಲ, ಈಗ ಹೊಸ ರೇಖಾ ಅಂತ ಅನ್ಸಕ್ ಶುರುವಾಗಿದೆ ನನಗೆ. ಅವೆಲ್ಲ ಮೈಂಡ್ ಸೆಟ್ ಆಗ್ಲಿ, ಆ ಯೋಚನೆಗಳು, ಆ ಲಿಮಿಟ್ ಆಗಿ ಇರೋ ರೀತಿ ಎಲ್ಲ ಚೇಂಜಸ್ ಆಗಿದೆ ಈಗ. ಆ ರೇಖೆಯಿಂದನೇ ನಾನು ಇಷ್ಟು ಚೇಂಜ್ ಆಗಿರೋದು. ಓಕೆ ಗ್ರೇಟ್. ರೇಖಾ ಅವರೇ, ನಿಮ್ಮ ಈ ಒಂದು ರಿಲೇಟೆಡ್ ಆಗಿ ನೀವು ಕೂಡ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಕ್ವಶನ್ ನಂದು ಫ್ಯೂಚರ್ ಗೆ ರಿಲೇಟೆಡ್ ಆಗಿ ಇದೆ. ನಿಮ್ಮ ಫ್ಯೂಚರ್ ಈ ಹಿಂದೆ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ, ಈಗ ನಿಮ್ಮ ಫ್ಯೂಚರ್ ಗೋಲ್ಸ್ ಏನಾಗಿ ಚೇಂಜ್ ಮಾಡ್ಕೊಂಡಿದ್ದೀರಾ? ಫ್ಯೂಚರ್ ಗೋಲ್ಸ್ ಅಂದ್ರೆ ಮ್ಯಾಮ್ ಹಿಂದೆ ಏನೂ ಇರ್ಲಿಲ್ಲ, ಜಿರೋ ಇತ್ತು. ಓಕೆ. ಅಂದ್ರೆ ಮನೆ ಕೆಲಸ ಮಾಡ್ಕೊಂಡು ಇರೋದಷ್ಟೇ ಇತ್ತು. ಮತ್ತೆ ಅದ್ ಸ್ವಂತ ಏನೂ ಇರ್ಲಿಲ್ಲ. ಯಾ. ಸೊ ಇವಾಗ ಪಾಸ್ಟ್ ಅಲ್ಲಿ ನಿಮ್ಮ ಫ್ಯೂಚರ್ ಗೋಲ್ ಅಂತ ಅಂದ್ರೆ ಬರೀ ಮನೆ ಕೆಲಸ. ಅಷ್ಟೇ ಮನೆ ಕೆಲಸ ಓಕೆ. ಸಫರಿಂಗ್. ಹ್ಮ್. ಓಕೆ. ಈಗ ಈಗ ಏನ್ ಫ್ಯೂಚರ್ ಗೋಲ್ ಏನ್ ಇಟ್ಕೊಂಡಿದ್ದೀರಾ? ಇವಾಗ ಏನು ಅಂದ್ರೆ ನನ್ಗೆ ಕುಕಿಂಗ್ ಇಷ್ಟ. ಅದ್ರದ್ದು ಬ್ಲಾಗ್ ಮಾಡೋಣ ಅಂತ ಇಂಟ್ರೆಸ್ಟ್ ಬರ್ತಾ ಇದೆ. ಅದ್ರೊಟ್ಟಿಗೆ ಆಸಕ್ತಿ ಇದ್ದವ್ರು ಅಂದ್ರೆ ಹೀಲಿಂಗ್
ಅಟ್ಯೂನ್ಮೆಂಟ್ ಈ ತರ ಹ್ಮ್ ಇದ್ರ ಮೇಲೆ ಬೇಸ್ ಮೇಲೆ ಕೆಲಸ ಮಾಡಕ್ ಇಷ್ಟ ನನಗೆ. ರೇಖಿ ಬೇಸ್ ಮೇಲೆ ಜೀಬು ಸಿಂಬಲ್ ಕಲ್ತಿದೀನಿ. ಯಾರ್ ಇಂಟ್ರೆಸ್ಟ್ ಆಗಿ ಬರ್ತೀರೋ ನಾನು ಹೆಂಗೆ ತಗೊಂಡ ರಿಸಲ್ಟ್ ಆತರ ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಆಸೆ ಇವಾಗ. ಆತರ ಹ್ಮ್ ಆಸೆಗಳು ತುಂಬಾ ಇದಾವೆ, ಇನ್ನೂ ಚೇಂಜ್ ಆಗ್ಬೋದು ಗೊತ್ತಿಲ್ಲ ಇದೇ ವಿಷಯದಲ್ಲಿ. ಯಾ ಇವಾಗ ಪ್ಲೀಸ್, ಇಷ್ಟ ಏನೇನ್ ಈಗ ಪ್ರೆಸೆಂಟ್ ಏನೇನ್ ಅನ್ನಿಸ್ತಾ ಇದೆ, ನಿಮ್ಮ ಫ್ಯೂಚರ್ ಗೆ ರಿಲೇಟೆಡ್ ಆಗಿ ಗೋಲ್ಸ್ ಏನೇನ್ ಇಟ್ಕೊಂಡಿದ್ದೀರಾ? ಈಗ ಪ್ರೆಸೆಂಟ್ ಏನಂದ್ರೆ ನಾನು ಈ ತರ ನಾ ಹೆಲ್ತಿ ಕುಕಿಂಗ್ ಎಲ್ಲ ಮಾಡ್ತೀನಿ. ಈಗ ನಾನು weight ಲಾಸ್ ಕೂಡ ಮಾಡಿದೀನಿ, ಹೆಲ್ತಿ ಡಯಟ್ ಅಳವಡಿಸ್ಕೊಂಡು. ಓಕೆ, ಹ್ಮ್ ನಾನ್ ಹೇಗ್ ಮಾಡ್ತೀನೋ ಅದನ್ನ ಒಂದ್ ರೀತಿಯಲ್ಲಿ ಹಾಕೋಣ, ಹೆಲ್ಪ್ ಆಗೋರ್ಗಾಗ್ಲಿ, ಅಳವಡಿಸ್ಕೊಳ್ಳಿ ಅಂತ ಭಾವನೆ ಬಂದಿದೆ ಈಗ. ಚಾನಲ್ ನೇಮ್? ಇನ್ನ ಚಾನಲ್ ನೇಮ್ ರೇಖಾ ಕಿಚನ್ ಬ್ಲಾಗ್ ಅಂತ ಇಡೋಣ ಅನ್ಕೊಂಡಿದೀನಿ ಮ್ಯಾಮ್. ಗ್ರೇಟ್. ಒಂದೇ ಪಾಸ್ಟ್ ಅಲ್ಲಿ ನೋಡೋದಾದ್ರೆ ರೇಖಾ ಅವರಿಗೆ ಅವರ ಮನೆ ಕೆಲ್ಸನೇ ಪ್ರಪಂಚ ಆಗೋಗಿತ್ತು, ಅದೇ ಫ್ಯೂಚರ್. ನಾಳೆನೂ ಮನೆ ಕೆಲ್ಸ, ನಾಡ್ದೇನೋ ಅದು ಮನೆ ಕೆಲ್ಸ, ಈ ತರದಲ್ಲಿ ಇದ್ರು. ಈಗ ಪ್ರೆಸೆಂಟ್ ಅಲ್ಲಿ ರೇಖಾ ಅವರು ಓಕೆ, ನಾನ್ ಮಾಡ್ತಾ ಇದ್ದೀನಿ ಫೈನ್, ಆದ್ರೆ ನನ್ನ ಕೆಲ್ಸಗಳು ಬರೀ ಮನೆಗಷ್ಟೇ ಸೀಮಿತವಾಗಿರೋದು ಬೇಡ, ನನ್ನ ಸುತ್ತ ಇರುವಂತವ್ರಿಗೆ, ನನ್ನ ಸೊಸೈಟಿಗೆ ನಾನು ಏನಾದ್ರೂ ಕೊಡ್ಬೇಕು. ನಾನೇನ್ ತಿಳ್ಕೊಂಡಿದೀನಿ, ನನ್ಗೇನ್ ಬೆನಿಫಿಟ್ ಆಗಿದೆ ಅದನ್ನ ನಾನು ಬೇರೆಯವ್ರಿಗೂ ಹೇಳ್ಕೊಡ್ಬೇಕು. ಅದು ಒಂದು ಹೆಲ್ದಿ ಕುಕಿಂಗ್ ಇರ್ಬೋದು, ಅಥವಾ ಹೀಲಿಂಗ್ ಮೊಡಾಲಿಟೀಸ್ ಇರ್ಬೋದು, ಅಥವಾ ನಿಮಗೆ ಯಾವೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಗಳು, ಟ್ರಿಕ್ಸ್ ಗಳು ನೀವು ಕಲ್ತಿದ್ದೀರಾ, ನಿಮ್ಗೆ ಹೆಲ್ಪ್ ಆಗಿದೆ, ಅದನ್ನ ನೀವು ಸೊಸೈಟಿಗೂ ಕೂಡ ಸ್ಪ್ರೆಡ್ ಮಾಡ್ಬೇಕು. ಇದು ನಿಮ್ಮ ಫ್ಯೂಚರ್ ಗೋಲ್ ಆಗಿದೆ. ಓಕೆ, ಗ್ರೇಟ್. This is the magic of learning things, because ಮುಂಚೆ ನೀವು ನಿಮ್ಮ ಒಂದು ಸೀಮಿತತೆನ ನೋಡೋದಾದ್ರೆ ಜಸ್ಟ್ ಮನೆಗಷ್ಟೇ, ರೇಖಾ ಯಾರಿಗೆ? ಜಸ್ಟ್ ಮನೆಯವರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಆದ್ರೆ ಈಗ ರೇಖಾ ಅವರ ವಿಷನ್ ಬ್ರಾಡ್ ಆಗ್ತಾ ಆಗ್ತಾ ಅವರು ಹೇಳ್ತಾ ಇದಾರೆ, ಜಸ್ಟ್ ನನ್ನ ಒಂದು ಬೆನಿಫಿಟ್ಸ್ ಬರೀ ಮನೆಗಷ್ಟೇ ಅಲ್ಲ, ನನ್ನ ಸುತ್ತ ಇರುವಂತ ಸೊಸೈಟಿಗೂ ಕೂಡ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಏನೋ ಫೀಲ್ ಆಗ್ತಾ ಇದೆ? ನಿಮ್ಗೆ ಎಷ್ಟು ಸಾರ್ಥಕತೆ ಅನ್ನಿಸ್ತಾ ಇದೆ ಈ ಒಂದು ಲೈಫ್ ಟೈಮ್? ನನ್ಗೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನನ್ಗೆ ಅವಾಗ ಏನು ಅಂತ ಗೊತ್ತಿರ್ಲಿಲ್ಲ, ಒಂಥರ ಜೀರೋದಲ್ಲಿ ಇದ್ದಿದ್ ನಾನು. ಏನಂದ್ರೆ ಇಷ್ಟೇ ನಾನು ಹೇಳಿದ್ನಲ್ಲ ಬಿಫೋರ್ ಹಂಗಿದ್ದು. ರೇಖೆ ಕಲಿತಾ ಕಲಿತಾ ನನಗೇನ ಆಸೆಗಳು ಶುರು ಆಯ್ತು. ಹಿಂಗ್ ಮಾಡ್ಬೇಕು. ನನಗೆ ಯಾವಾಗ್ಲೂ ನನ್ ಕಾನ್ಶಿಯಸ್ ಜಾಸ್ತಿ, ಹೆಲ್ತ್ ಬಗ್ಗೆ ಆಗ್ಲಿ, ಮನೆ ಕೇರ್ ಮಾಡೋದ್ ಜಾಸ್ತಿ. ನಾನು ಅದೇ ನನ್ ಬಿಟ್ಟು ಬೇರೆ ಎಲ್ಲ ಕೇರ್ ಮಾಡ್ತಿದ್ದೆ. ಇವಾಗ ನನ್ನೊಟ್ಟಿಗೆ ಎಲ್ಲಾನು ಕೇರ್ ಮಾಡ್ತಾ ಇದೀನಿ ಈಗ. ಗ್ರೇಟ್ ಪಾಯಿಂಟ್. ಕೇರಿಂಗ್ ಗುಣ ಜಾಸ್ತಿ ಇದೆ ನನಗೆ. ಒಂಥರ ಕರುಣೆನೂ ಜಾಸ್ತಿ ಇದೆ, ಪ್ರೀತಿನೂ ಎಲ್ಲ ಜಾಸ್ತಿ ಇದ್ದು ಅದು ನನ್ಗೂ ಅಪಾಯನೂ ಆಯ್ತು. ಇವಾಗ ತುಂಬಾ ಬ್ಯಾಲೆನ್ಸ್ ತಗೊಂಡ್ ಹೋಗ್ತಾ ಇದೀನಿ ರೇಖಿ ಬಂದ್ಮೇಲೆ. ನಾನು ಎಲ್ಲದೂ ಬ್ಯಾಲೆನ್ಸ್, ಮೆಂಟಲ್ ಬ್ಯಾಲೆನ್ಸ್, ಫಿಸಿಕಲ್ ಬ್ಯಾಲೆನ್ಸ್, ಮತ್ತೆ ಭಾವನೆಗಳು ಬ್ಯಾಲೆನ್ಸ್ ಮಾಡ್ಕೊಂಡಿದೀನಿ. ಯಾವ್ದನ್ನು ಓವರ್ ಆಗಿ ಮಾಡಲ್ಲ, ಏನನ್ನು ಎಲ್ಲದನ್ನು ಹಿಡಿತದಲ್ಲಿ ನಿಭಾಯಿಸ್ತೀನಿ. ಒಂದೊಮ್ಮೆ ಏರುಪೇರ್ ಆಗುತ್ತೆ, ಮತ್ ಸರಿ ಮಾಡ್ಕೊಂತೀನಿ. ನೈಸ್. ಸೊ ರೇಖಾ ಅವ್ರೆ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ 3 ವರ್ಡ್ಸ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡೋದಾದ್ರೆ, ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ವರ್ಡ್ಸ್ ಗಳು ನೆನಪಾಗುತ್ತೆ. ಲೈಕ್ ಎಕ್ಸಾಂಪಲ್, ನನಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ, ನನಗೆ ಫಸ್ಟ್ ಈ ಒಂದು ಜರ್ನಿಗೆ ಬಂದಾಗ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ವಿಚ್ ಇಸ್ ಫ್ರೀಡಮ್, ಅದು ನನ್ನ ಫಸ್ಟ್ ವರ್ಡ್. ಸೆಕೆಂಡ್ ಥಿಂಗ್ ರೆಸ್ಪೆಕ್ಟ್, ಥರ್ಡ್ ಥಿಂಗ್ ಹೆಲ್ದಿ ಬೌಂಡ್ರೀಸ್. ಸೊ ಇದು ನನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಓವರ್ ಆಲ್ ಆಗಿ ನಾನು ಡಿಸ್ಕ್ರೈಬ್ ಮಾಡೋದಾದ್ರೆ, ಆ ರೀತಿಯಲ್ಲಿ ರೇಖಾ ಅವರಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ 3 ವರ್ಡ್ಸ್ ಅಲ್ಲಿ ನೆನ್ಕೊಳ್ಳೋದಾದ್ರೆ ಏನು ಅವರಿಗೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ? ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಮ್ಯಾಮ್, ನನ್ಗೂ ಕೂಡ ಈಗ ಅವಾಗ ಅನ್ನೆಸೆಸರಿ ಬರೋದಲ್ಲ ವಿಷಯಗಳು, ಆತರ ನನ್ಗೂ ಬರಲ್ಲ. ಫುಲ್ ಒಂಥರ ಸ್ಟ್ರಿಕ್ಟ್ ಆಗಿಲ್ಲ, ಅದ್ ಯಾವ್ದು ಬರ್ತಾ ಇಲ್ಲ. ಆತರ ನಾನೇ ಕ್ರಿಯೇಟ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಹೆಲ್ದಿ ಬೌಂಡ್ರೀಸ್, ಹೆಲ್ದಿ ಬೌಂಡ್ರಿನ. ಮತ್ತೆ ಕ್ಲಾರಿಟಿ ಅಂತ ಹೇಳಿದ್ನಲ್ಲ, ತುಂಬಾನೇ ಕ್ಲಾರಿಟಿ ಇರೋದ್ರಿಂದ ನಾನು ಎಲ್ಲಾ ವಿಷಯಗಳನ್ನ ಇದ್ ಮಾಡಿ ಡಿಸಿಷನ್ ಮಾಡ್ತೀನಿ. ಮತ್ತೆ ಬ್ಯಾಲೆನ್ಸ್, ಮೆಂಟಲಿ, ಫಿಸಿಕಲಿ, ಭಾವನೆಗಳು ಎಲ್ಲದೂ ಬ್ಯಾಲೆನ್ಸ್ ಆಗಿರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು. ಡೈಲಿ ಕಾನ್ಫಿಡೆನ್ಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಕೆಲ್ಸಗಳನ್ನ. ನನಗೆ ಇನ್ನೊಂದೇನಂದ್ರೆ, ನನಗೆ ಟೆಕ್ನಿಕಲಿ ಎಂತ ಇರ್ಲಿಲ್ಲ, ಆದ್ರೆ ಇಷ್ಟೊಂದು ಕ್ಲಾಸ್ಗಳು ಕಲಿತಾನೇ ಇದೀನಿ. ನಾನು ಕಲ್ತ್ಕೊಂಡು ಎಷ್ಟು ಟೆನ್ಷನ್ ಮಾಡ್ಕೊಂತೀನಿ ಅಂದ್ರೆ, ಇವಾಗ ಅದು ಟೆನ್ಷನ್ ಸುಲಭ ಆಗ್ಬಿಟ್ಟಿದೆ ಈಗ, ಆತರ ಆಗಿದೆ. ಒಂಥರ ಮನೆಗಷ್ಟೇ ಇದ್ದವಳು ಈಗ ಎಷ್ಟೊಂದ್ ಕಲ್ತಿದೀನಿ, ಖುಷಿ ಆಗತ್ತೆ. ನಾನು ಇಷ್ಟ್ ಚೇಂಜ್ ಮಾಡ್ತು ರೇಖಿ ಅಷ್ಟೇ, ನಾನು ಹೇಳ್ಬಲ್ಲೆ. ಇಷ್ಟು ಚೇಂಜ್ ಆಗಕ್ ರೇಖಿ. ನಾನು ಓದಿರೋದೇ ತುಂಬಾ ಇಲ್ಲ, 10th ತನ ಓದಿದೀನಿ, ಆದ್ರೆ ಇಷ್ಟೊಂದ್ ಚೇಂಜಸ್ ಕಾರಣ ರೇಖಿ ಅಂತ ನಾನು ರೇಖಿ ಗ್ರಾಟಿಟ್ಯೂಡ್ ಹೇಳ್ತೀನಿ. ಮತ್ತೆ ಪೂಜಾ ಮ್ಯಾಮ್ ಸಪೋರ್ಟ್ ಅಂತಾನು ಹೇಳ್ತೀನಿ. ಗ್ರೇಟ್. ಸೊ ನೀವ್ ಒಂದ್ ಮಾತು ಹೇಳಿದ್ರಿ, ನಾನ್ ಜಾಸ್ತಿ ಓದಿಲ್ಲ, 10th ವರ್ಗ ಅಷ್ಟೇ ಓದಿರೋದು ಅಂತ ಅನ್ಬಿಟ್ಟು. ಬಿಕಾಸ್ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಅಂಡ್ ಅದ್ರ ಬಗ್ಗೆ ಕೀಳರ್ಮೆ ಕೂಡ ಇರುತ್ತೆ, ನಾನ್ ಜಾಸ್ತಿ ಓದಿಲ್ಲ ಅಂತ ಅನ್ಬಿಟ್ಟು. ಇಲ್ಲ, ನಾನು ಯಾವಾಗ್ಲೂ ಹೇಳ್ಕೊಂತೀನಿ ಮ್ಯಾಮ್. ಯಾಕೆ ಹೇಳ್ಕೊಂತೀನಿ ಅಂದ್ರೆ, ಎಷ್ಟೊಂದು ಓದಿದ್ರ ನೀವ್ ಏನೇನೋ ಮಾಡ್ಬೋದು, ನಿಮ್ಮಷ್ಟು ನಾಲೆಡ್ಜ್ ಇದ್ರೆ ನಾನು ಇನ್ನೂ ಏನೋ ಮಾಡ್ತಿದ್ದೆ ಅಂತೀನಿ ನಿಜ ಓದಿದವ್ರಿಗೆ. ಯಾಕೆಂದ್ರೆ ನನ್ಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿಲ್ಲ, ಕನ್ನಡ ಮೀಡಿಯಂ ನಾನು. ಇಂಗ್ಲಿಷ್ನು ಕೂಡ ಕನ್ನಡದ ಬರ್ಕೊಂಡು ನಾನು ಕಲಿತೀನಿ ಯಾವ್ದನ್ನಾದ್ರೂ.
ಅದ್ ನಿಜ ಹೇಳ್ಕೊಂತೀನಿ, ಅದ್ರಲ್ಲಿ ಏನ್ ಕೀಳಿರ್ಮೆ ಇಲ್ಲ. ನಾನು ಅಂತ ವಿಷಯದಾಗ ಏನ್ ನಾನು ಚೈಲ್ಡ್ಹುಡ್ ಇಂದಾನು ನಾನು ತುಂಬಾ ಏನು ಕೆಳಗೆ ಅನ್ಕೊಳಲ್ಲ. ನಂದ್ ಏನಿರುತ್ತೋ ನಾನ್ ನೇರವಾಗಿ ಹೇಳೋದು ಗುಣ ಇದೆ ನನ್ಗೆ. ಅದನ್ನೇ ವೀಕ್ ಮಾಡ್ಕೊಂಡು ನಾನ್ ತುಳಿಯಾಕ್ ನೋಡಿದ್ ಜನ ಉಂಟು ಅಷ್ಟೇ ಹೊರತು ಅದು ಇಲ್ಲ ಇವಾಗ. ಓಕೆ, ನೀವ್ ಮಾಡಕ್ ಮಾಡ್ಕೊಳ್ರಿ, ನಾನ್ ಹಿಂಗೆ ಅಂತೀನಿ. ಅದಕ್ಕೆ ಯಾಕೆ ನಾವು ಅವಮಾನ ಮಾಡ್ಕೋಬೇಕು ನಮ್ಮ ಇದನ್ನ ಹೇಳ್ಕೊಳಕ್ಕೆ? ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಕೊಳಕ್ ಯಾಕೆ ಹೇಳ್ಕೋಬೇಕು? ನನಗೆ ಸುಳ್ಳೆಲ್ಲ ಹೇಳಕ್ ಇಷ್ಟ ಆಗಲ್ಲ. ಗ್ರೇಟ್. ಇರೋದನ್ನ ಅಷ್ಟೇ. ಬಿಕಾಸ್ ಯಾಕೆ ನಾನು ಇದನ್ನ ಕೇಳಿದ್ದು ಅಂತ ಅಂದ್ರೆ, ಕೆಲವರ ಕ್ವಶನ್ ಇರುತ್ತೆ. ಅವರು ಏನಾದ್ರು ಸೆಷನ್ ಜಾಯಿನ್ ಆಗ್ಬೇಕಾದ್ರೆ ನಾನ್ ಜಾಸ್ತಿ ಓದಿಲ್ಲ ಮ್ಯಾಮ್, ನಾನು ಓದಿರೋದೇ 10th, ನಾನು ಓದಿರೋದೇ PU, ಹ್ಮ್. ನನ್ಗೆ ಅರ್ಥ ಆಗುತ್ತಾ ಆಗಲ್ವಾ ಅಂತ ಡೌಟ್ ಇದೆ ಜಾಯಿನ್ ಆಗೋದಿಕ್ಕೆ, ಈ ತರದಲ್ಲಿ ಕ್ವಶನ್ ಮಾಡ್ತಿರ್ತಾರೆ. ಸೊ ಹೌದು. ಅವರಿಗೆಲ್ಲ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರ್ತೀರ. ಸೊ ಹೌದೌದು. ಹಾಗಾಗಿ ನಾನ್ ಕೇಳಿದ್ದು. ನಿಜ. ನೀವ್ ಹೇಳ್ಕೊಡೋದಂತೂ ನನಗ್ ಎಲ್ಲಾ ಮೆಂಟರಿಗಂತ ಪೂಜಾ ಮೇಡಮ್ ಹೇಳ್ಕೊಡೋದು. ನನ್ ಮಗಳೇ ಹೇಳ್ತಿರ್ತಾಳೆ ಯಾವಾಗ ನೋಡಿದ್ರೆ, ಅಮ್ಮ ಮಕ್ಳಿಗೆ ಹೇಳ್ಕೊಡ್ದಂಗ್ ಹೇಳ್ಕೊಡ್ತಾರಲ್ಲಮ್ಮ ಅವ್ರು ಅಂತ. ಯಾಕೆಂದ್ರೆ ನಮ್ಮಂತವ್ರು ಅರ್ಥ ಆಗ್ಬೇಕು, ನಾವು ಬೇಗ ತಗೊಳಲ್ಲ. ನಿಜ ಮ್ಯಾಮ್, ನಾನ್ ಬೇಗ ತಗೊಳ್ತಿರ್ಲಿಲ್ಲ. ರೇಖಿ ಕಲ್ತ್ಮೇಲೆ ನಾನು ಎಷ್ಟು ಶಾರ್ಪ್ ಆಗಿದ್ದು ಎಲ್ಲಾ ವಿಷಯಗಳು ತಗೊಳ್ತಿದ್ದು. 20 ವರ್ಷ ಒಂದೇ ತರ ಬದುಕಿದೀನಿ ಅಂದ್ರೆ ನಾನು ಎಷ್ಟು ಇರ್ಬೋದು. ಇವಾಗ ಸಿಕ್ಕಾಪಟ್ಟೆ ನಾನು ಚೇಂಜ್ ಆಗಕ್ ಇಷ್ಟ ಪಡ್ತೀನಿ. ಏನೇನು ಹೊಸ ರೀತಿ ಇರುತ್ತೆ, ನನ್ಗೆ ಹೆಲ್ದಿಯಾಗಿ ನನಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಚೇಂಜ್ ಆಗ್ಬಿಡ್ತೀನಿ. ಓಕೆ, ಕಲಿಯೋಣ, ಟ್ರೈ ಮಾಡೋಣ ಅಂತ. ಅವಾಗಿಂದ ಒಂದೇ ಹೋಗ್ತಿದ್ದೆ, ಒಂದೇ ತರ ಲೈನ್. ಸ್ವಲ್ಪನೂ ಏರು ಬೇರೆ ಆಗಂಗೇ ಇಲ್ಲ ನಂಗೆ. ರೇಖಾ ಅವ್ರೆ, ಈಗ ಪ್ರೆಸೆಂಟಿಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಂದು ಸೋಲ್ ಪರ್ಪಸ್ ಏನು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನೀವ್ ಈ ಭೂಮಿಗೆ ಯಾಕೆ ಬಂದ್ರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಈ ಮೊಮೆಂಟಿಗೆ? ಈ ಮೂಮೆಂಟಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಮ್ಯಾಮ್, ಈ ತರ ನಂತರ ಸಫರ್ ಮಾಡೋರಿಗೆ ನಾನ್ ಹೇಳ್ಬೋದು ನನ್ನ ಉದಾಹರಣೆನ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಹಿಂಗೆ ಇದ್ದೆ, ನಾನು ಇಷ್ಟು ಚೇಂಜ್ ಆಗಿದ್ದೀನಿ ಅಂದ್ರೆ ನೀವು ಆಗ್ಬೋದಲ್ವಾ? ಇನ್ನೂ ಚೆನ್ನಾಗೇ ಆಗ್ಬೋದಲ್ವಾ ನಿಮಗೆ ಗೈಡೆನ್ಸ್ ಕೊಟ್ರೆ? ನಾನು ಹಿಂಗೆ ಇನ್ನು ಒಬ್ರಿಂದ ಕಲ್ತೆ. ನಾನ್ ಕಲ್ತಿದ್ದೇನು ಅಂತ ನಾನು ಗೈಡೆನ್ಸ್ ಮಾಡ್ತೀನಿ. ಆ ತರ ಬಂದವ್ರಿಗೆ ಹೇಳ್ಬೋದು ನಾನು. ಯಾಕಂದ್ರೆ ಚಂದಾನೇ ಆಗ್ಬೋದು ಬಿಡು ಅದು ಚೇಂಜಸ್. ಸೊ ನಿಮ್ಮ ಜರ್ನಿ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗಾದ್ರೆ ನಮ್ಮ ಹ್ಮ್. ವ್ಯೂವರ್ಸ್ ಗೆ ನೋಡಕ್ ಸಿಗುತ್ತೆ. ಓಕೆ. ಯಾ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಹೆಲ್ದಿ ಕುಕಿಂಗ್ ರೆಸಿಪೀಸ್ ಜೊತೆಗೆ ರೇಖಾ ಅವರ ಟ್ರಾನ್ಸ್ಫಾರ್ಮೇಶನಲ್ ಜರ್ನಿ ಕೂಡ ಅವರ ಒಂದು ಹೇಳ್ತೀನಿ. ಚಾನಲ್ ಅಲ್ಲಿ ಸಿಗುತ್ತೆ. ಹ್ಮ್. ಸೊ ರೇಖಾ ಅವರ ಪ್ರೆಸೆಂಟ್ ಸೋಲ್ ಪರ್ಪಸ್ ಇವಾಗ, ನನ್ನ ಲೈಫ್ ಜರ್ನಿಯಲ್ಲಿ ನಾನ್ ಏನೇನು ಕಲ್ತಿದ್ದೀನಿ ಅದನ್ನ ಈ ಒಂದು ಸೊಸೈಟಿಗೆ ತಲುಪಿಸ್ಬೇಕು, ಹೌದು. ಎಸ್ಪೆಷಲಿ ಲೇಡೀಸಿಗೆ ತಲುಪಿಸ್ಬೇಕು. ಲೇಡೀಸು ಯಾವತ್ತೂ ವೀಕ್ ಅನ್ಕೋಬಾರ್ದವ್ರು ಅಂತ. ಇಲ್ಲ, ಅರ್ನ್ ಮಾಡೋ ತರ ಆಗ್ಬಿಟ್ ಮದ್ವೆ ಆಗ್ಲಿ ಅನ್ನೋ ತರಾನು ಹೇಳೋವಷ್ಟು ನನಗೆ ಇದಾಗುತ್ತೆ. ಯಾಕೆಂದ್ರೆ ಲೇಡೀಸ್ ಹಂಗೆ ಕೂತ್ ಮದ್ವೆ ಆಗ್ಬಾರ್ದು, ಡಿಪೆಂಡ್ ಆಗಿ ಹೋಗ್ಬಾರ್ದು ಅನ್ನೋದ್ ಬಾಳ ಇದೆ ನನ್ಗ. ನಿಜ ನನಗ ಅವ ಮದ್ವೆ ಆದಾಗಿರ್ಲಿಲ್ಲ, 40 ವರ್ಷ ಆಗತನೂ ನನಗ ಆ ಭಾವನೆ ಇರ್ಲಿಲ್ಲ. ನನ್ಗ ಆಮೇಲೆ ಬಂದಿದ್ದಿದೆಲ್ಲ. ಹೆಣ್ಮಕ್ಳಿಲ್ಲ, ಸ್ಟ್ರಾಂಗ್ ಆಗ್ಬೇಕು, ಎಲ್ಲದನ್ನು ಕೇರ್ ಮಾಡೋದನ್ನು ಕಲಿಬೇಕು. ನಾನ್ ಹಂಗಂತ ಸ್ಟ್ರಾಂಗ್ ಆಗಿ ಇದ್ ಮಾಡಿ ಅಂತ ಹೇಳಲ್ಲ ಯಾರಿಗುನೆ. ಕೇರ್ ಮಾಡೋದನ್ನು ಕಲಿಬೇಕು. ಅವ್ರ ರೆಸ್ಪೆಕ್ಟ್ ಅಲ್ಲಿ ಇರ್ಬೇಕು. ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯನೇ. ನನಗೆ ಆಮೇಲೆ ಗೊತ್ತಾಗಿದ್ದು ಅದ್ರದ್ದು ವ್ಯಾಲ್ಯೂ ಏನು ಅಂತ. ನನಗ್ ಫಸ್ಟ್ ನಾನ್ ಕೊಟ್ಕೊಳಕ್ ಶುರು ಮಾಡಿದೆ. ಫಸ್ಟ್ ನನ್ ಬಗ್ಗೆ ನನ್ಗೆ ಇರ್ಲಿಲ್ಲ, ಅಷ್ಟ್ ಕಾಳಜಿನೂ ಇರ್ಲಿಲ್ಲ, ರೆಸ್ಪೆಕ್ಟ್ ಇರ್ಲಿಲ್ಲ. ಅವ್ರ ಲೇಡೀಸ್ ತುಂಬಾ ಚೆನ್ನಾಗಿರ್ಬೋದು. ನನಗೆ ಎಲ್ಲರಿಗೂ ನಾನು ಒಂದ್ ಗೈಡ್ ಮಾಡ್ತೀನಿ, ಕಾಲೇಜ್ಗೆ ಹೋಗೋ ಹುಡುಗಿಯರು ಹುಡುಗರು ಕಲ್ತ್ರೇನೆ ಬಹಳ ಬೆಟರ್ ಅಂತೀನಿ. ಅಲ್ಲಿಂದ ಅವ್ರ ಜರ್ನಿ ತುಂಬಾ ಚೆನ್ನಾಗ್ ಹೋಗತ್ತೆ. ನಾನ್ 40 ವರ್ಷ ಕಲ್ತವಳೆ ಇಷ್ಟು ಚೇಂಜಸ್ ಮಾಡ್ಕೊಂಡಿದೀನಿ 4 ಇಯರ್ಸ್ ಅಲ್ಲಿ. ಅವ್ರು ಅಲ್ಲಿಂದ ಕಲ್ತ್ರುದ್ರಿ ಸಮಾಜನೂ ಉದ್ಧಾರ ಆಗತ್ತೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಅಷ್ಟು ಚೆನ್ನಾಗ್ ನಮ್ಮನ್ನ ಚೇಂಜಸ್ ಮಾಡತ್ತೆ. ಅದು ಪಾಸಿಟಿವ್ ರೀತಿಯಲ್ಲಿ, ನೆಗೆಟಿವ್ ಅಲ್ಲ. ನೆಗೆಟಿವ್ನೆಲ್ಲ ತೆಗ್ದಾಗ ಪಾಸಿಟಿವ್ ಆಗಿ ಮುಂದೆ ಹೋಗ್ತೀವಿ ನಾವು. ಯಾ, ಫೈನ್, ಗ್ರೇಟ್. ಸೊ ರೇಖಾ ಅವ್ರೆ, ಕೊನೆಯದಾಗಿ ಇನ್ನೊಂದ್ 2-3 ಕ್ವಶನ್ಸ್. ದಟ್ ಈಸ್, ಕೆಲವ್ರು ಲೈಫ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ಹ್ಮ್. ಓಕೆ, ಲೈಫ್ ಅಲ್ಲಿ ಸ್ಟಕ್ ಆಗಿರ್ತಾರೆ ಅಂಡ್ ಅವರಿಗೆ ಫೀಲ್ ಮಾಡ್ತಾ ಇರ್ತಾರೆ ನನಗ್ ಸೊಲ್ಯೂಷನ್ ಇಲ್ಲ ಅಂತ. ಹ್ಮ್. ಅಥವಾ ಇನ್ನ ಕೆಲವ್ರಿಗೆ ಸೊಲ್ಯೂಷನ್ ಸಿಕ್ಕಿರತ್ತೆ, ರೇಖಿನೂ ಕೂಡ ಕಲ್ತಿರ್ತಾರೆ, ಆದ್ರೆ ಹ್ಮ್. ಅವ್ರಿಗೆ ಅದನ್ನ ವೇಟ್ ಮಾಡುವಷ್ಟು ಪೇಶನ್ಸ್ ಇರೋದಿಲ್ಲ. ಹೌದು. ಸೊ ಟೋಟಲ್ ಇರಲ್ಲ. ಆಗಿ ನೋಡೋದಾದ್ರೆ ಸ್ಟ್ರಕ್ ಆದಂತವ್ರಿಗೆ ಅಥವಾ ರಿಸಲ್ಟ್ ನನಗ್ ಸಿಗ್ತಾ ಇಲ್ಲ ಅನ್ನೋಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ಫಸ್ಟ್ ಚೆನ್ನಾಗಿ. ಪ್ರಾಕ್ಟೀಸ್ ಮಾಡೋದ್ರೊಟ್ಟಿಗೆ ಕ್ಲೆನ್ಸ್ ಆಗ್ಬೇಕು, ಪ್ರೇಯರ್ಸ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಹೇಳ್ಬೇಕು. ಎಲ್ಲವನ್ನೂ ಒಂದು ಶಿಸ್ತುಬದ್ಧವಾಗಿ ಮಾಡ್ಬೇಕು. ನಾವ್ ಏನಾದ್ರೂನು ಈಗ ದಿನಾ ಊಟ ಮಾಡ್ತೀವಲ್ವಾ, ಅದೇ ತರಾನೇ ಇದನ್ನು ನಮ್ ಲೈಫಿಗೆ ಅಳವಡಿಸ್ಕೋಬೇಕು. ಅವಾಗ ಯಾಕೆ ಸಿಗಲ್ಲ? ಸಿಕ್ಕೇ ಸಿಗತ್ತೆ ಇದು. ಹ್ಮ್. ಹೀಗೆ ಊಟನಂತೂ ಬಿಡಲ್ಲಲ್ವಾ, ಒಂದ್ ಟೈಮ್ ಆದ್ರೂ ಕರೆಕ್ಟ್ ಆಗಿ ಮಾಡಿರ್ತೀವಿ. ಹಂಗ್ ಒಂದ್ ಟೈಮ್ ಇದನ್ ಮಾಡಿ ಪ್ರಾಕ್ಟೀಸ್. ಅದು ಬೆಳಗ್ಗೆ ಟೈಮ್ ಮಾಡಿದ್ರೆ ಇನ್ನೂ ಒಳ್ಳೇದು, ಬೇಗ ಎದ್ಬಿಟ್ಟು. ಅದ್ರ ಹ್ಮ್. ಜೊತೆಗೆ ಹೆಲ್ತ್ ಕೇರ್ ಮಾಡ್ರಿ. ಹೆಲ್ತ್ ಕೇರ್ ಮಾಡಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಎನರ್ಜಿ ಇರುತ್ತೆ ಕೆಲಸ ಮಾಡಕ್ಕೆ. ಹೀಲಿಂಗ್ ಹ್ಮ್. ಹೀಲಿಂಗ್ ಒಟ್ಟಿಗೆ ನಾವು ಕೇರ್ನು ಮಾಡ್ಬೇಕಾಗತ್ತೆ. ಹೆಲ್ತ್ ಕೇರ್ನು ಕೂಡ ನಮಗೆ ಹೆಲ್ತಿಯಾಗಿದ್ದಾಗ ಕೂಡ ನಾವು ತುಂಬಾ ಚೆನ್ನಾಗ್ ಅದ್ರಾಗೆ ಇನ್ವಾಲ್ವ್ ಆಗ್ತೀವಿ. Great. ಹಾಗಾಗಿ ಒಳ್ಳೆ ಒಳ್ಳೆ ಊಟನೂ ನಾನು ಮುಖ್ಯ ಅಂತ ಹೇಳ್ತೀನಿ. ನನ್ನಲ್ಲಾದ ಚೇಂಜಸ್ ಇವಾಗ ನಾನು ಹೆಲ್ತಿ ಆಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಮೇಲೆ. ಹ್ಮ್. ಒಳ್ಳೆ ಊಟ ತುಂಬಾ ಚೇಂಜ್ ಮಾಡತ್ತೆ ನಮ್ಮನ್ನ, ಒಳಗಿಂದನೂ ಚೇಂಜ್ ಆಗತ್ತೆ. ಅದ್ರ ಜೊತೆ ಹೀಲಿಂಗು
ಇವೆಲ್ಲ ಅಳವಡಿಸ್ಕೊಂಡಾಗ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರ್ತೀವಿ ಲೈಫಲ್ಲಿ, ಖುಷಿಯಾಗಿರ್ತೀವಿ. ಏನಿರ್ಲಿ ಏನಿಲ್ದೇ ಇರ್ಲಿ, ಹ್ಯಾಪಿ ಅಂತೂ ನಮ್ಮಿಂದ ಹೋಗಲ್ಲ. ಗ್ರೇಟ್. ಅಂಡ್ ಹ್ಮ್. ಇನ್ನೊಂದು, ಯಾರಾದ್ರೂ ಓಕೆ ಥಿಂಕ್ ಮಾಡ್ತಾ ಇರ್ತಾರೆ, ನಾನ್ ರೇಕಿಗ್ ಜಾಯ್ನ್ ಆಗ್ಲಾ ಅಥವಾ ನಾನು ನೆಕ್ಸ್ಟ್ ಲೆವೆಲ್ ಕೋರ್ಸ್ ತಗೊಳ್ಳ, ಮಿಸ್ಟಿಕ್ ಫ್ಲೈ ಹೈ ಎಷ್ಟು ನಾನು ಟ್ರಸ್ಟ್ ಮಾಡ್ಬೋದು, ಪೂಜಾ ಸಜ್ಜನ್ ಅವ್ರನ್ನ ಎಷ್ಟು ನಾನು ಟ್ರಸ್ಟ್ ಮಾಡ್ಬೋದು. ಸೊ ಅಂತವ್ರಿಗೆ, ಆ ಒಂದು ಡೌಟ್ಸ್ ಅಲ್ಲಿ ಇರೋರಿಗೆ, ಅವರಿಗೆ ರಿಲೇಟೆಡ್ ಆಗಿ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ? ಈಸ್ ಇಟ್ ರೈಟ್ ಸ್ಪೇಸ್ ಆರ್ ನಾಟ್? ವಾಟ್ ಈಸ್ ಯುವರ್ ಒಪಿನಿಯನ್ ಆಸ್ ಅ ಕ್ಲೈಂಟ್? ಈ ಒಂದು ಜರ್ನಿಯನ್ನ ನೀವು ನೋಡಿರೋದ್ರಿಂದ ನಿಮ್ಮ ಜೂನಿಯರ್ಸ್ ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತೀನಿ ಅಂದ್ರೆ ಪೂಜಾ ಮೇಡಮ್ ನ 100% ನಂಬಿ. ಥ್ಯಾಂಕ್ ಯು ಯಾಕೆಂದ್ರೆ ಸೋ ಮಚ್. ಅವ್ರು ಎಷ್ಟು ಚೇಂಜ್ ಮಾಡ್ತಾರೆ ಅಂದ್ರೆ, ಈಗ ನನ್ನಂತವಳೆ ಚೇಂಜ್ ಆಗಿದ್ದೀನಿ ನಾನು. 20 ವರ್ಷ 30 ವರ್ಷ ಒಂದೇ ತರ ಇದ್ದವಳು ಒಂದ್ 4 ಇಯರ್ಸ್ ಅಲ್ಲಿ ಇಷ್ಟ ಲೆವೆಲ್ ಬಂದಿದ್ದೀನಿ. ಹಂಗೆ ಪ್ರಾಕ್ಟೀಸು ಮಾಡ್ತೀನಿ ನಾನು. ಪೂಜಾ ಮ್ಯಾಮ್ ಹೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಏನು ಸರಿ ಆಗಲ್ಲ. ನಮ್ದು ಎಫರ್ಟ್ ಇರ್ಬೇಕು, ಮ್ಯಾಮ್ದು ಇರುತ್ತೆ. 100% ನಂಬಿ ಅಂತಾನೆ ಹೇಳ್ತೀನಿ. ಯಾರಾದ್ರೂ ಕಲಿಬೇಕು ಅಂತಿದ್ದಾರೆ ಜಾಯ್ನ್ ಆಗ್ರಿ. ಕಲಿತಾ ಇರೋರು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ನೀಟಾಗಿ ಕಲೀರಿ ಅಷ್ಟೇ, ಅದನ್ನ ಪ್ರಾಕ್ಟೀಸ್ ಮಾಡಿ ಯಾ. ಅಷ್ಟೇ. ಸೊ ಸೀನಿಯರ್ ಆಗಿ ಜೂನಿಯರ್ ಸ್ಟೂಡೆಂಟ್ಸ್ ಗೆ ಕೊಡ್ತಾ ಇರುವಂತಹ ಮೆಸೇಜ್ ಏನಂತ ಹಾ, ಅಂದ್ರೆ, ಇದು ಒಂದ್ ರೀತಿ 50-50 ಕಮಿಟ್ಮೆಂಟ್ ತರ. ಹೌದು. ಜಸ್ಟ್ ಸರೆಂಡರ್ ಟು ದ ಪ್ರೋಸೆಸ್, ಟ್ರಸ್ಟ್ ಹ್ಮ್. ದಿಸ್ ಪ್ರೋಸೆಸ್. ನಿಮ್ಮ ಎಫರ್ಟ್ ಅನ್ನ ನೀವು ಹಾಕಿ, ಈ ಕಡೆಯಿಂದ ಎಫರ್ಟ್ ಗಳೇನ್ ಬರ್ಬೇಕೋ ಅದಂತೂ ಡೆಫಿನೆಟ್ ಆಗಿ ಬಂದಿರುತ್ತೆ. ಸರಿ. ಸೊ ದಟ್ ಎಲ್ಲಿ ಸ್ಟಾಪ್ ಆಗಿದ್ದೀರಾ ಅಲ್ಲಿಂದ ನಿಮ್ಮ ಜರ್ನಿಯನ್ನ ಮುಂದುವರಿಸಿ. ಮಾಡ್ಲೇಬೇಕು ಪ್ರಾಕ್ಟೀಸ್. ನಾನು ಎಲ್ಲಾನು ಕೇಳಿದೀನಿ ಮ್ಯಾಮ್. ಸುಮ್ನೆ ಹಿಂಗ್ ಹೊರಗ್ ಹೋಗ್ತೀನಲ್ಲ, ನಾನ್ ಹಿಂಗ್ ರೇಖಿ ಮಾಡಿದೀನಿ, ಮಾಸ್ಟರ್ ಲೆವೆಲ್ ಆಗಿದೆ, ರಜತೆ ಹಿಂಗ್ ಎನ್ರೋಲ್ ಆಗಿದೆ ಅಂತ. ಎಲ್ರು ರೇಖಿನಾ ನಾನು ಮಾಡಿದೀನಿ ಸೆಕೆಂಡ್ ಲೆವೆಲ್ ತನ. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತೀನಿ. ಇಲ್ಲ. ಏನ್ ಪ್ರಯೋಜನ? ಮಾಡಿದೀರಾ, ಅದ್ರ ಬಗ್ಗೆ ಅಷ್ಟೇ ಗೊತ್ತಿದೆ, ಅದ್ರ ಬೆನಿಫಿಟ್ ಏನು ತಗೊಂಡಿಲ್ವಲ್ಲ, ದಿನ ಪ್ರಾಕ್ಟೀಸ್ ಮಾಡಿ ಅಂತೀನಿ ನಾನು ಅವ್ರಿಗೆ. ಅದನ್ನ ಮಾಡಿ. ಹ್ಮ್ ಇಲ್ಲ, ನಾವು ಅದಕ್ಕಂತ ಬೇರೆ ಲೆವೆಲ್ ಬೇರೆ ಮಾಡ್ತಿದೀವಿ ಅಂತ. ನಾನ್ ಅಂತೀನಿ, ಬೇಸ್ಮೆಂಟ್ ಫಸ್ಟ್, ನೆಕ್ಸ್ಟ್ ಬಿಲ್ಡಿಂಗ್ ಕಟ್ಟೋಣ ಅಂತ ಹ್ಮ್ ನನ್ ಮನ್ಸ್ ಹೇಳೋದು. ಬೇಸ್ಮೆಂಟ್ ಅಂದ್ ಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ರೆ ಬಿಲ್ಡಿಂಗ್ ನಿಲ್ಲಲ್ಲ. ನಾನ್ ಹಂಗೆ ಹೇಳೋದು. ರೇಖಿ ಕಲ್ತವ್ರು ಎಲ್ರು ಹೇಳ್ತಾರೆ, ನಾನ್ ಕಲ್ತಿದ್ದೀನಿ, ನಾನ್ ಒಬ್ರು ಪ್ರಾಕ್ಟೀಸ್ ಇಲ್ಲ. ಹ್ಮ್ ಪ್ರಾಕ್ಟೀಸ್ ಇಂದ ಎಷ್ಟು ಬೆನಿಫಿಟ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತೀನಿ ನಾನು. ಅದಕ್ಕೆ ಮಾಡಿ ಅಂತ ಹೇಳ್ತೀನಿ. ನಿಜ, ನಾನು ಅವ್ರು ಯಾರಾದ್ರೂ ಸಿಕ್ಕಿರ್ಲಿ, ರೇಖಿ ಅಂದ ತಕ್ಷಣ ಪಾಪ ಕಣ್ಣರಳಿಸಿ ಬರ್ತಾರ ಕೇಳಲಿಕ್ಕೆ. ನಾನು ಹ್ಮ್ ಕಲ್ತಿದ್ದೆ ಅಂತಾರೆ. ಪ್ರಾಕ್ಟೀಸ್ ಮಾಡುದು ಯಾಕೆ ಅಂತ ಗೊತ್ತಿಲ್ಲ. ನಾನಂತೂ ಎಲ್ರಿಗೂ ಹೇಳೋದು ಒಂದೇ, ಪ್ರಾಕ್ಟೀಸ್ ಮಾಡಿ, ಅದರಿಂದ ತುಂಬಾ ಲಾಭ ಇದೆ ಅಷ್ಟೇ. ಸೊ ಕೊನೆಯದಾಗಿ ರೇಖಾ ಅವರಿಗೆ ಅವರ ಒಂದು ಲೈಫ್ ನ ಡಿಸಿಷನ್ ಬಗ್ಗೆ ಎಷ್ಟು ಪ್ರೌಡ್ ಇದೆ, ಎಷ್ಟು ಹೆಮ್ಮೆ ಇದೆ? ಎಷ್ಟು ಹೆಮ್ಮೆ ಇದೆ ಅಂದ್ರೆ, ನಿಜ ನನ್ ಜೀರೋದಲ್ಲಿ ಇದ್ದವಳು ಒಂದ್ 80-90% ಮಾರ್ಕ್ಸ್ ತಗೊಂಡಷ್ಟಿದೆ. ಅಂದ್ರೆ ಅವಾಗ ಏನೂ ಗೊತ್ತಿರ್ಲಿಲ್ಲ. ನಾನು ಇಷ್ಟು ಈ ತರ ತಗೊಳ್ತೀನಿ, ನಾನು ಹಿಂಗ್ ಕಲಿತೀನಿ, ಹಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ಇಷ್ಟೆಲ್ಲಾ ಮಾಡ್ತೀನಿ. ನನ್ನ ಎಬಿಲಿಟಿ, ನನ್ನ ಸ್ಟ್ರೆಂತ್ ನಂಗೆ ಗೊತ್ತಿರ್ಲಿಲ್ಲ. ನಾನು ಇಷ್ಟೊಂದು ನಿಭಾಯಿಸ್ತೀನ ಅಂತ. ಮನೆ ಕೆಲ್ಸಾನು ಮಾಡ್ತೀನಿ, ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ, ಎಲ್ಲದನ್ನು ಒಂಥರ ಬ್ಯಾಲೆನ್ಸ್ ಆಗಿ ತಗೊಂಡ್ ಹೋಗ್ತಾ ಇದ್ದೀನಿ. ಇವಾಗ ಅನ್ಸುತ್ತೆ, ಓಕೆ ನಾನು ವೀಕ್ ಅಲ್ಲ ಅಂತ. ನನ್ ಸ್ಟ್ರೆಂತ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೀನಿ ನಾನು ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ರೇಖಿನೇ ಸ್ಟ್ರೆಂತ್ ಮಾಡಿರೋದು ಅಂತಾನು ಹೇಳ್ತೀನಿ. ಇನ್ನ ಸ್ಟ್ರೆಂತ್ ಆಗಿರ್ಲಿ ಎಲ್ಲದೂ ಕೂಡ. ಯಾಕಂದ್ರೆ ನಾನು ತುಂಬಾ ವೀಕ್ ಮನಸ್ಥಿತಿ ನಂದು. ಬೇಗ ಅಳುಮುಂಜಿ ನಾನು. ಅಳ್ತಿದ್ದೆ, ಇವಾಗ ಕಡಿಮೆ ಅಳೋದು. ಕಡಿಮೆ ಅಂದ್ರೆ ತುಂಬಾನೇ ಕಡಿಮೆ ಆಗಿದೆ. ಈಗ ಅರ್ಥ ಮಾಡ್ಕೊಂತೀನಿ ವಿಷಯಗಳನ್ನ. ಸುಮ್ನೆ ಅಳಲ್ಲ ಇವಾಗ. ಅಲ್ಲಿ ತಪ್ಪಿದ್ರೆ ನಂದ್ ಅಳ್ಬೇಕು, ನನ್ ತಪ್ಪೇ ಇಲ್ಲ ಯಾಕೆ ಅಳ್ಬೇಕು. ಅವಾಗ ಸುಮ್ನೆ ಹತ್ ಬಿಡ್ತಿದೆ. ಆದ್ರೆ ನೀನ್ ಹಿಂಗೆ ಅಂದ್ಬಿಟ್ರೆ, ಅಯ್ಯೋ ನಾನ್ ಹಂಗಲ್ಲ ಅಂತ ಅಳೋದು ಸುಮ್ ಕುತ್ಕೊಂಡು. ಇವಾಗ ಕ್ಲಾರಿಟಿ ಇರೋದ್ರಿಂದ ಓಕೆ ಸ್ಮೈಲ್ ಅಷ್ಟೇ. ಯಾ. ಹಂಗೆ. ಗ್ರೇಟ್ ರೇಖಾ ಅವರೇ. ಸೊ ನೀವ್ ಆಕ್ಚುಲಿ ಏನ್ ಹೇಳ್ತಾ ಇದ್ದೀರಾ ಅದ್ರ ರಿಲೇಟೆಡ್ ಆಗಿ ನನ್ಗೆ ಯೂಶಲಿ ಕನ್ಸಲ್ಟೇಷನ್ಸ್ ಅಲ್ಲೂ ನಾನು ಈ ಸ್ಟೋರಿ ಹೇಳ್ತಾ ಇರ್ತೀನಿ. ಮೀನ್ಸ್ ಹ್ಮ್. ನಮ್ಗೆ ಯಾವ್ದು ತುಂಬಾ ಹರ್ಟ್ ಆಗುತ್ತೆ ಅಂತ ಅಂದ್ರೆ, ನಮ್ಗೆ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಇರಲ್ವೋ ಅದ್ರ ಬಗ್ಗೆ ಹರ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ರೇಖಾ ಅವರೇ ನಿಮ್ಗೆ ಗ್ರೀನ್ ಹೇರ್ಸ್ ಇದೆ, ನಿಮ್ಮ ಕೂದಲೆಲ್ಲ ಹಸ್ರಾಗಿದೆ ಅಂದ್ರೆ ನೀವೇನ್ ತಲೆ ಕೆಡಿಸ್ಕೊಳಲ್ಲ, ನೀವ್ ಹ್ಮ್. ನಕ್ಕೊಂಡು ಹೋಗ್ತೀರಾ. ಹೌದು. ರೇಖಾ ಅವರೇ ನಿಮ್ಗೆ ಜಂಬ ಜಾಸ್ತಿ ಅಂತನೋ ಅಥವಾ ರೇಖಾ ಅವರೇ ನೀವು ಸರಿ ಇಲ್ಲ ಅಂತನೋ ಈ ತರದಲ್ಲಿ ಏನಾದ್ರೂ ಒಂದನ್ನ ಹೇಳಿದಾಗ ನಿಮಗೆ ಹ್ಮ್. ಯಾಕೆ ಹರ್ಟ್ ಆಗುತ್ತೆ ಅಂತ ಅಂದ್ರೆ, ಮೇ ಬಿ ಆ ಒಂದು ವಿಷಯದಲ್ಲಿ ಈ ಹಿಂದೆ ನಿಮ್ಗೆ ಡೌಟ್ಸ್ ಗಳಿರುತ್ತೆ, ಹೌದು. ಅದ್ರ ಕರೆಕ್ಟ್. ರಿಲೇಟೆಡ್ ಆಗಿ ಕ್ಲಾರಿಟಿ ಇಲ್ಲ. ಈಗ ನಿಮ್ಗೆ ಹ್ಮ್. ಯಾಕೆ ಯಾರೇನ್ ಹೇಳಿದ್ರು ಹರ್ಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಗೆ ನೀವೇನು ಹ್ಮ್. ಅನ್ನೋ ಕ್ಲಾರಿಟಿ ಇದೆ. ನಿಜ, ಅದಂತೂ ನಿಜ. ನಾನೇನು, ರೇಖಾ ಅಂದ್ರೇನು, ರೇಖಾ ಕ್ಯಾರೆಕ್ಟರ್ ಏನು ಅನ್ನೋದ್ ತಿಳ್ಕೊಂಡ್ಮೇಲೆ ನಾನು ಇಷ್ಟು ಹ್ಯಾಪಿ ಆಗಿರೋದು. ಸೊ ನೈಸ್ ರೇಖಾ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಜರ್ನಿ, ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಸ್ಟೋರಿಯನ್ನ ಕೇಳಿ. ಅಂಡ್ ಐ ಆಮ್ ಶ್ಯೂರ್ ವ್ಯೂವರ್ಸ್ಗೂ ಕೂಡ ನಿಮ್ಮ ಈ ಒಂದು ಜರ್ನಿ ಅವರನ್ನ ಅವರ ಒಂದು ಜರ್ನಿಯ ಕಡೆ ಸಾಗೋದಿಕ್ಕೆ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಆಲ್ ಅಂಡ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ದಿಸ್. ಅಂಡ್ ರೇಖಾ ಅವರೇ ನಿಮ್ಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್, ನಿಮ್ಮ ಒಂದು ಟೈಮ್ ಅನ್ನ ತಗೊಂಡು ನಮ್ಮ ಜೊತೆ ನಿಮ್ಮ ಜರ್ನಿಯನ್ನ ಶೇರ್ ಮಾಡಿದ್ದಕ್ಕೆ.
ಇಷ್ಟೆಲ್ಲ ಕಲ್ತಿದ್ ಪೂಜಾ ಮ್ಯಾಮ್ ಇಂದನೆ. ಪೂಜಾ ಮ್ಯಾಮ್ಗೂ ಧನ್ಯವಾದಗಳು ನಾನು. ಯಾಕೆಂದ್ರೆ ನಿಜ ನೀವ್ ಸಿಗದೆ ಇದ್ರೆ ಗೊತ್ತಿಲ್ಲ, ನಾನು ಆನ್ಲೈನ್ ಅಲ್ಲೇ ತಗೊಂಡಿದ್ದಲ್ವಾ, ನನಗೆ ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಕಲ್ತಿದ್ದು ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಮನೇಲಿ ಅಲ್ಲ, ಮನೇಲಿ ಅನ್ನೋದ್ಕೆನೆ ಖುಷಿಗ್ ನಾನ್ ಸೇರ್ಕೊಂಡಿದ್ದು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ ನನಗೆ, ಮನೆ ಬಿಟ್ಬಿಟ್ಟು ಇಲ್ಲಿ ಕೆಲ್ಸಗಳಿರ್ತಿತ್ತು ಹಂಗಾಗಿ ನಾನ್ ನಿಮ್ಗೂ ಗ್ರಾಟಿಟ್ಯೂಡ್ ಹೇಳ್ತೀನಿ. ಇಷ್ಟ್ ಸುಲಭವಾಗಿ ಎಲ್ಲರಿಗೂ ಸಿಗೋ ತರ ನೀವು ಮಾಡ್ತಾ ಇದೀರಾ, ಒಳ್ಳೆ ಕೆಲ್ಸಾನು ಮಾಡ್ತಾ ಇದೀರಾ. ನಿಮ್ದು ಎಲ್ಲದು ನೋಟರಿಂಗ್ ಕ್ಲಾಸಸ್, ಜನರಲ್ ಆಗಿದೀನಿ. ಚೆನ್ನಾಗಿದೆ, ನಂಗಂತೂ ಖುಷಿ ಮ್ಯಾಮ್ ಜೊತೆ ಇರಕ್ಕೆ, ಮ್ಯಾಮ್ ಜೊತೆ ಕಲಿಯಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರೇಖಾ. ಥ್ಯಾಂಕ್ ಯು ಸೋ ಮಚ್.